ಜೋಬಲ್ಲಿ ₹1 ಇರಲಿಲ್ಲ ಅವತ್ತು ನನ್ನ ಹತ್ರ. ಕಣ್ಣು ಮುಂದೆ ಗುರು ಕಾಣಿಸಿದವ್ರಿಗೆ ನನ್ನ ತಲೆ ಬಾಗೇ ಇರಲಿಲ್ಲ. ನಾನು ಕೂತಲ್ಲೇ ನಿಜವಾದ ಶರಣಾದೆ ಅಂದರೆ ಇಲ್ಲೇ ನನಗೆ ಹರಿದ್ವಾರ, ಇಲ್ಲೇ ನನಗೆ ಕಾಶಿ ಆಗ್ಬಿಡುತ್ತೆ. ನನ್ನ ಜೀವನದಲ್ಲಿ ಮೊದಲ ಬಾರಿ ಯಾವ್ದಾದ್ರು ಕಾಲಕ್ಕೆ ಬಿದ್ದಿದ್ದೀನಿ ಅಂತಂದರೆ ನಾನಾಗೆ ಅದು ಆ ವ್ಯಕ್ತಿಗೆ, ಅದೊಂದು ಟೀ ಶಾಪಲ್ಲಿ. ಗೋವಿಂದ ಭಟ್ರು ಶಿಶುನಾಳ ಶರೀಫರು ಏನು ಗುರು ಪರಂಪರೆ ಇದೆ, ಆ ಗುರು ಪರಂಪರೆಗೆ ಸೇರಿದವನು. ನಮಸ್ಕಾರ. ಈ ಸಂಚಿಕೆಯ ತತ್ವಪದ ಹಾಕಿದ ಜನಿವಾರವ. ಮೊದಲು ತತ್ವಪದವನ್ನು ಓದ್ತೀನಿ, ತದನಂತರ ಅದರ ಅರ್ಥದ ಬಗ್ಗೆ ಹೋಗೋಣಂತೆ. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ. ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದಿ ಬ್ರಹ್ಮಜ್ಞಾನ ನೀ ಪಡೆಯೆಂದು. ಹಾಕಿದ ಜನಿವಾರವ ಸಂಧ್ಯಾವಂದನೆ ಕಲಿಸಿ, ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ. ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಎಂದೆಂದಿಗೂ ಯಮದಂದುಗವಳಿ ಎಂದು ಹಾಕಿದ ಜನಿವಾರವ. ಶಿಶುನಾಳ ಧೀಶಗುರು ತನ್ನೊಡಲಳು ವಶವಾದ ಸೂತ್ರವನ್ನು, ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ. ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ. ಇಲ್ಲಿ ಮುಖ್ಯವಾಗಿ ಮೊದಲು ನಾವು ತಿಳ್ಕೊಬೇಕಿರೋದು, ಸಿನಿಮಾದಲ್ಲಿ ನಾವು ನೋಡಿರ್ತೀವಿ, ಅಲ್ಲಿ ಜಗಳ ಆಗುತ್ತೆ. ಗೋವಿಂದ ಭಟ್ರು ಕರೆದು ಶರೀಫ್ ಅಜ್ಜ ಚಿಕ್ಕವನಾಗಿರ್ತಾರೆ, ಜನಿವಾರ ಹಾಕ್ತಾರೆ. ಇದು ಅವರು ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಂಡಿರೋ ಸನ್ನಿವೇಶ. ಅವ್ರು ಕೇಳಿರ್ತಾರೆ, ಆ ಹಾಡಕ್ಕೆ ಸೂಕ್ತವಂತ ಒಂದು ಸನ್ನಿವೇಶಕ್ಕೆ ಇದು ರಚನೆ ಆಗಿರುತ್ತೆ. ಆದರೆ ಮೂಲತಃ ಅದು ಆ ರೀತಿ ನಡೆದದ್ದಲ್ಲ. ಯಾಕದನ್ನು ಇಷ್ಟು ಅಥೆಂಟಿಕ್ಕಾಗಿ ಹೇಗೆ ಹೇಳ್ತೀರಾ, ನೀವು ನೋಡಿದ್ದೀರಾ ಅಂತ ಕೇಳ್ಬೋದು. ನಾನು ಬೇಸಿಕಲಿ ಗೋವಿಂದ ಭಟ್ರು ಶಿಶುನಾಳ ಶರೀಫರು ಏನು ಗುರು ಪರಂಪರೆ ಇದೆ, ಆ ಗುರು ಪರಂಪರೆಗೆ ಸೇರಿದವನು. 6ನೇ ತಲೆಮಾರಿನ ಗುರು ಪರಂಪರೆಗೆ ಈಗ ನಡೀತಾ ಇರೋದು. ಶರೀಫ್ ಅಜ್ಜನಿಗೆ ಹಲವಾರು ಜನ ಶಿಷ್ಯಂದಿದ್ರು, ಗೋವಿಂದ ಭಟ್ರಿಗೂ ಇದ್ದರು. ಅವರಲ್ಲೊಬ್ಬರು ಮಹಿಳೆ ಕೂಡ ಬರ್ತಾರೆ. ಆ ಮಹಿಳೆಯ ಮಗನ ಹೆಸರು ಗುಂಡ ಅಂತ. ಅವನದೇ ಒಂದು ಆ ಹೆಂಗಸು ಮತ್ತು ಆ ಮಗನ ಒಂದಷ್ಟು ಅದೇ ಬೇರೆ ರೀತಿ ಗುರು ಪರಂಪರೆ. ಅದು ಮತ್ತೊಂದು ದಿನ ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಹಾಗೆ ಗೋವಿಂದ ಭಟ್ರಿಗೆ 3-4 ಜನ ಶಿಷ್ಯಂದಿದ್ರು. ಅದರಲ್ಲಿ ತತ್ವಪದ ಬರೆದವರು ಶರೀಫ್ ಅಜ್ಜ, ಮತ್ತು ಶರೀಫ್ ಅಜ್ಜನಿಗೂ 3-4 ಜನ ಹಲವಾರು ಜನ ಶಿಷ್ಯಂದಿದ್ರು. ಅದರಲ್ಲಿ ನಮ್ಮ ಪರಂಪರೆ ಕೂಡ ಒಂದು. ಅಲ್ಲಿಂದ ಮತ್ತೆ ನಮಗೆ ಸಾಕ್ತಾ ಕುದುರೆಮೂತಿ ಹನುಮಂತಪ್ಪ, ಬೂದ್ಗುಂಪೆ ಅಜ್ಜ, ಅದಾದಮೇಲೆ ನಾಗರಾಜಪ್ಪ, ಅದಾದಮೇಲೆ ನಾನು, ಹೀಗೆ ಪರಂಪರೆ ನಡ್ಕೊಂಡು ಬಂದಿದ್ದೆ. ಇಲ್ಲಿ ನಮಗೆ ದೀಕ್ಷೆಯನ್ನು ಕೊಡುವಾಗ, ಮಾರ್ಗಕ್ಕೆ ಕರ್ಕೊಳ್ಳುವಾಗ ನಮಗೆ ಜನಿವಾರ ಹಾಕೋದೇ ಇಲ್ಲ. ಹಾಗಾಗಿ ಶರೀಫ್ ಅಜ್ಜನ ಪರಂಪರೆಯಲ್ಲಿ ಇದ್ದು ನಮಗಲ್ಲಿ ಆ ಪದ್ಧತಿ ಇಲ್ಲ. ಹಾಗಾದರೆ ಹಾಕಿದ ಜನಿವಾರವ ಅಂತ ಯಾಕೆ ಶರೀಫ್ ಅಜ್ಜ ಹೇಳ್ತಾ ಇದ್ದಾರೆ? ಜನಿವಾರ ಅಂದರೆ ಏನು ಅಂತ ನಾವೇ ತಿಳ್ಕೊಬೇಕು. ಶರೀಫ್ ಅಜ್ಜ ಆಗಲಿ, ಯಾವುದೇ ತತ್ವಪದಕಾರ ಆಗಲಿ, ಹೊರಗಿಂದ ನೋಡುವ ಅರ್ಥ ಬೇರೆ, ಯೋಗದ ರೀತಿಯಲ್ಲಿ ಅರ್ಥ ನೋಡೋದು ಬೇರೆ. ಹೇಗೆ ಅಂದರೆ, ತರವಲ್ಲ ತಗಿರಿನ ತಂಬೂರಿ ಸ್ವರ ಅಂದಾಗ ಅದು ಹೊರಗಿನ ಯಾವುದೋ ತಂಬೂರಿ ಅಲ್ಲ, ಅದು ಒಳಗಿನ ತಂಬೂರಿ. ಹೇಗೆ ಬಿದ್ದಿಯಬ್ಬೆ ಬಿದ್ದಿಯಬ್ಬೆ ಅಂದಾಗ ಅಲ್ಲಿ ಮುದುಕಿ ಜಾತ್ರೆಗೆ ಬಂದು ಬಿದ್ದಿದ್ದೇ ಅಲ್ಲ, ಅಲ್ಲಿ ಮುದುಕಿಯನ್ನು ಅರ್ಥವೇ ಬೇರೆ, ಜಾತ್ರೆ ಹುಲುಗೂರಿನ ಜಾತ್ರೆ ಅರ್ಥವೇ ಬೇರೆ. ಅದು ಮತ್ತೊಂದು ದಿನ ಚರ್ಚೆ ಮಾಡೋಣ. ಹೇಗೆ ಗುಡುಗುಡಿಯ ಸೇದಿ ನೋಡು ಅಂದಾಗ ಅವರು ಗಾಂಜಾ ಸೇದು ಅಂತ ಹೇಳೇ ಇಲ್ಲ ಶರೀಫ್ ಅಜ್ಜ. ಅದರ್ಥ ಒಳಾರ್ಥ ಬೇರೆ ಇರುತ್ತೆ. ಹೀಗೆ ಯಾವ ತತ್ವಪದವು ನೇರವಾಗಿ ವಿಷಯವನ್ನು ತಿಳಿಸೋದೇ ಇಲ್ಲ, ಎಲ್ಲವನ್ನೂ ಈ ರೀತಿ ಬೆಡಗಿನ ಭಾಷೆಯಲ್ಲೇ ಹೇಳಿರೋದು. ಹಾಗಾದರೆ ಈ ಜನಿವಾರ ಯಾವುದು? ಜನಿವಾರ ಅಂದರೆ ಇಲ್ಲಿ ಜನನ ಮರಣವನ್ನು ನಿವಾರಿಸುವಂಥದ್ದು ಅಂತ. ಅದು ಒಂದು ಈಗೇನು ಜನಿವಾರ ಅಂತ ಹಾಕ್ತೀವಿ, 6 ಎಳೆ ಇರ್ಬೋದು, 3 ಎಳೆ ಹಾಕ್ತೀವಿ, ಅದು ಕೂಡ ಅದೇ ಅರ್ಥವೇ ಕೊಡುತ್ತೆ. ಆದರೆ ಇಲ್ಲಿ ನನಗೆ ಒಂದು ದೀಕ್ಷೆಯನ್ನು ಕೊಟ್ಟು ಗುರುಮಾರ್ಗಕ್ಕೆ ಕರೆಸ್ಕೊಂಡ್ರು ಅಂತ ಹೇಳೋದಕ್ಕಿಲ್ಲಿ ಹಾಕಿದ ಜನಿವಾರವ, ಜನನ ಮರಣವನ್ನು ನಿವಾರಿಸುವಂತಹ ಜನಿವಾರನ ಹಾಕಿದ್ರು. ಅದು ದೀಕ್ಷೆ ಕೊಡೋದು. ದೀಕ್ಷೆನೇನು, ಒಬ್ಬನನ್ನು ದಕ್ಷನನ್ನಾಗಿ ಮಾಡುವುದೇ ದೀಕ್ಷೆ. ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಅರ್ಥ ಸಂಸ್ಕೃತದಲ್ಲಿ ಕಟ್ಕೊಂಡಿದ್ದಾರೆ ನೋಡಿ. ಒಬ್ಬನನ್ನು ದಕ್ಷನನ್ನಾಗಿ ಮಾಡುವುದು ದೀಕ್ಷೆ. ಮಾರ್ಗದಲ್ಲಿ ಅವನು ಡಿಸಿಪ್ಲಿನ್ಡಾಗಿ ನಡೆಯೋದಕ್ಕೆ, ಅವನು ದಕ್ಷನಾಗೋದಕ್ಕೆ ಕೊಡುವುದೇ ದೀಕ್ಷೆ. ಸೊ ಹಾಕಿದ ಜನಿವಾರವ ನೂಕಿದ ಭವಭಾರವ. ಯಾಕೆ ಅಂದರೆ ಅದನ್ನು ಭವಭಾರದಿಂದ ಕಳ್ಕೊಳ್ಳೋಕ್ಕೋಸ್ಕರ ನಾನು ಈ ಸಂಸಾರದ ಹೊರೆ ಇರುತ್ತಲ್ಲ, ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅನ್ನೋದಲ್ಲ, ಅದು ಕುಟುಂಬ. ಸಂಸಾರ ಅಲ್ಲ, ಅದು ಸಂಸಾರ. ಅಂದರೆ ಟೋಟಲ್, ಸಾರ ಅಂದರೆ ಎಲ್ಲ ರೀತಿಯ ಸುಖ ದುಃಖ, ನಲಿವು, ಹಾನಿ, ಲಾಭ, ನಷ್ಟ, ಎಲ್ಲ ರೀತಿಯ ಸಾರಗಳು ಸೇರಿ ಸಂಸಾರ. ಇವೆಲ್ಲವೂ ಇದ್ರೇ ಇನ್ ಟೊಟ್ಯಾಲಿಟಿ. ಯಾಕಂದರೆ ಪೂರ್ಣಮಿದಂ, ಇಲ್ಲಿ ಎಲ್ಲವೂ ಪೂರ್ಣ ಅಂದಮೇಲೆ ಇಲ್ಲಿ ಯಾವ ಲೋಪವೂ ಇಲ್ಲ. ಹಾಗಾಗಿ ಇಲ್ಲಿ ಎಲ್ಲವೂ ಸೇರೆ ಸಂಸಾರ. ಈ ಸಂಸಾರ ನಾವು ಅದನ್ನು ಅರ್ಥ ಮಾಡ್ಕೊಳ್ತೇವೆ. ನನಗೆ ಬೇವು ಬೇಡ, ಬರೀ ಬೆಲ್ಲ ಬೇಕು ಅಂದಾಗ ಭಾರ ಆಗ್ಬಿಡುತ್ತೆ ಸಂಸಾರ. ನಾನು ಬೇವು ಅಷ್ಟೇ ಪ್ರೀತಿನ ಸ್ವೀಕರಿಸ್ತೀನಿ, ಬೆಲ್ಲವನ್ನು ಅಷ್ಟೇ ಪ್ರೀತಿನ ಸ್ವೀಕರಿಸ್ತೀನಿ ಅಂದಾಗ ಅದು ಭಾರ ಆಗಲ್ಲ. ಈಗ ಸಾಮಾನ್ಯವಾಗಿ ಒಂದು ಇಟ್ಕೆ ಅಂತ ಅಂದ್ಕೊಳ್ಳಿ, ಅದನ್ನು ಕೈಲಿ ಇಟ್ಕೊಂಡಿರ್ತೀವಿ. ಅದನ್ನು 5 ನಿಮಿಷ ಒಂದು ಎತ್ತಿನ ಗಿಡವ ನಮಗೆ ಅದಷ್ಟು ಭಾರ ಅನಿಸಲ್ಲ. ಅದನ್ನೇ ನಾವು ಒಂದು 10 ನಿಮಿಷ ಇಟ್ಕೊಂಡಾಗ ಕೈ ನೋವು ಬರುತ್ತೆ.
ಇನ್ನೂ ಸ್ವಲ್ಪ ಹೊತ್ತು ಇಟ್ಕೊಂಡಾಗ ಮತ್ತೆ ಇಲ್ಲಿ ನೋವು ಬರುತ್ತೆ, ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಇಟ್ಕೊಂಡ್ರೆ ಇಲ್ಲಿ ನೋವು ಬರುತ್ತೆ. ಆದರೆ ಇಟ್ಟಿಗೆಯ ಭಾರ ಅದೇ ಇತ್ತು, ಅದೇನು ಇಟ್ಟಿಗೆಯ ಭಾರ ಜಾಸ್ತಿ ಆಗಲಿಲ್ಲ. ನಾವು ಅದಕ್ಕೆ ಎಷ್ಟು ಅಂಟ್ಕೊಳ್ತೀವೋ ಆಗ ನಮ್ಮ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸಂಸಾರದ ಭಾರ ಅದು ನಾವು ಹೊತ್ಕೊಂಡಿರೋದು, ಸಂಸಾರ ಭಾರ ಅಲ್ಲ. ಹಾಗೆ ನೂಕಿದ ಭವಭಾರವ, ಈ ಭವದ ಭಾರವನ್ನು ನೂಕ್ತಾನೆ. ಭಾರ ಅಂದರೆ ಅದು ಹೊರೆ ಆಗಿದೆ ಅಂತ. ಇಲ್ಲಿ ಭಾರ ಅಂದರೆ ನಾವು ಹೊರೆ ಅಂತ ತಿಳ್ಕೊಬೇಕು. ನಾವು ಎಲ್ಲವನ್ನೂ ಮೈಮೇಲೆ ಹಾಕ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲ ನನ್ನಿಂದನೇ ಆಗುತ್ತೆ, ನಾನೇ ಮಾಡೋದು, ನಾನಿಲ್ಲದೆ ಏನೂ ಆಗಲ್ಲ ಅಂದ್ಕೊಂಡು ಎಲ್ಲವೂ ನಾವೇ ಮಾಡ್ಕೊಂಡು ಹೋಗಿ ಭಾರ ಮಾಡದೆ ಹೊರೆ ಮಾಡ್ಕೊಂಡಿರ್ತೀವಿ, ಬರ್ಡನ್ ಮಾಡ್ಕೊಂಡಿರ್ತೀವಿ. ಹಾಗೆ ಭವದ ಭಾರವನ್ನು, ಆ ಹೊರೆಯನ್ನು ನೀಗಿಸ್ತಾ ಅನ್ನೋ ಅರ್ಥ. ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದಿ ಬ್ರಹ್ಮಜ್ಞಾನ ನೀ ಪಡಿ ಎಂದು. ಇದು ತುಂಬ ಅದ್ಭುತವಾದ ಸಾಲು. ಲೋಕದಿ ಬ್ರಹ್ಮಜ್ಞಾನ ಪಡಿ, ಬೇರೆ ಎಲ್ಲೋ ಹೋಗ್ಬಿಡು ಅಂತ ಹೇಳ್ತಾ ಇಲ್ಲ. ಮನೆ ಬಿಟ್ಟು ಹೋಗು, ಮತ್ತೊಂದು ಬಿಟ್ಟು ಹೋಗು, ತಲೆ ಬೋಡಿಸ್ಕೊಂಡು ಹೋಗು ಅಂಥದ್ದೇನು. ಲೋಕದಿ ಸಂಸಾರದಲ್ಲಿ ಇದ್ಕೊಂಡಿದ್ದನ್ನು ರಾಜಯೋಗ ಅಂತಾರೆ, ಯೋಗ ಭೋಗ ಸಂಯೋಗ ಅಂತಾರೆ. ಇಲ್ಲಿದ್ದೆ ನಾವು ಸಂಸಾರದಲ್ಲಿ ಇದ್ಕೊಂಡೆ ಜೀವನ ಮಾಡಿಕೊಂಡು ಸಮಾಜದಲ್ಲಿ ಇಟ್ಕೊಂಡೆ ಇಲ್ಲೇ ಬ್ರಹ್ಮನನ್ನು ಕಾಣಬೇಕು, ಇನ್ನೆಲ್ಲೋ ಹೋದರೆ ಸಿಗೋದಿಲ್ಲ. ಲೋಕದಿ ಬ್ರಹ್ಮಜ್ಞಾನ ನೀ ಪಡಿ ಎಂದು. ಇನ್ನೊಂದು ಹೊರಗಿನ ಲೋಕ. ಲೋಕ ಅಂದರೆ ಲೋಪ ಇಲ್ಲದ್ದು ಅಂತ. ಲೋಪ ಇಲ್ಲದೆ ಇರುವುದು ಲೋಕ. ಯಾಕೆಂದರೆ ಪೂರ್ಣಮದ ಪೂರ್ಣಮಿದಂ, ಅದನ್ನೇ ನಮಗೆ ಈಶೋಪನಿಷತ್ತು ಶಾಂತಿ ಮಂತ್ರ ಅದೇ ಹೇಳ್ಕೊಡುತ್ತೆ. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ, ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ ಅಂತ ಆ ಶಾಂತಿ ಮಂತ್ರ ಉಪನಿಷತ್ತಿನಲ್ಲಿರೋದು. ಹಾಗೆ ಇಲ್ಲಿ ಎಲ್ಲವೂ ಪೂರ್ಣವಾದ್ರಿಂದ ಲೋಕ. ಲೋಕ ಅಂದರೆ ಲೋಪ ಇಲ್ಲದೆ ಇರುವುದು ಅನ್ನೋ ಅರ್ಥವೂ ಇದೆ, ಲೋಪದಿಂದ ಕೂಡಿರುವುದು ಅನ್ನೋ ಅರ್ಥವೂ ಕೊಡ್ತಾರೆ ಕೆಲವರು. ನಾವಿಲ್ಲಿ ಈ ರೀತಿ ಸಕಾರಾತ್ಮಕವಾಗಿ ತಗೋಣ. ಹೊರಗಿನ ಲೋಕ ಮತ್ತು ಒಳಗಿನ ಲೋಕ. ಯಾಕೆ ಇಲ್ಲಿ ಭುವಃ ಸುವಹ 3 ಲೋಕಗಳು ನಮ್ಮಲ್ಲೇ ಇದೆ. ಈ ಒಳಗಿನ ಲೋಕದಲ್ಲಿ ಬ್ರಹ್ಮನ ಜ್ಞಾನವನ್ನು ಪಡಿಬೇಕು ಯೋಗ ಮಾರ್ಗದಲ್ಲಿ. ಹೊರಗಿಂದ ಬ್ರಹ್ಮಜ್ಞಾನ ಏನು ಪಡೆಯೋದು? ಶಾಸ್ತ್ರಗಳನ್ನು ಓದ್ತೀವಿ, ಸತ್ಸಂಗ ಮಾಡ್ತೀವಿ, ಗುರುವಿನ ಸಾನ್ನಿಧ್ಯದಲ್ಲಿ ಇರ್ತೀವಿ. ಈ ರೀತಿ ಬ್ರಹ್ಮಜ್ಞಾನವನ್ನು ಹೊರಗಿಂದನೂ ಪಡಿತೀವಿ ಮಾಹಿತಿ. ಹಾಗೆ ಒಳಗಿಂದ ನಾವು ಬ್ರಹ್ಮಜ್ಞಾನವನ್ನು ಒಳಗಿನ ಲೋಕದಲ್ಲೂ ಪಡಿತೀವಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇಲ್ಲಿ ಸಲ್ಲುವನು ಅಲ್ಲಿಯೂ ಸಲ್ಲುವನಯ್ಯ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ. ಅಷ್ಟೇ, ಎರಡೂ ಕಡೆಯೂ ದುಡಿಮೆ ಇರಬೇಕು. ಸಂಧ್ಯಾ ವಂದನೆ ಕಲಿಸಿ. ಮತ್ತಿಲ್ಲಿ ಜನವಾರನೇ ಹಾಕಿಲ್ಲ, ಆಮೇಲೆ ಸಂಧ್ಯಾವನ್ನೇ ಯಾಕೆ ಮಾಡಬೇಕು? ನಮ್ಮಲ್ಲಿ ಬ್ರಹ್ಮೋಪದೇಶ ಆದಮೇಲೆ ಅವನಿಗೆ ಜನವಾರ ಹಾಕಿರ್ತಾರೆ. ಆಮೇಲೆ ಅವನು ದಿನ ಸಂಧ್ಯಾವನ್ನೇ ಶುರು ಮಾಡ್ತಾನೆ, ಕೂತ್ಕೊಂಡು ಆಚಮನ ಮಾಡಿ ಸಂಧ್ಯಾವನ್ನೇ ಮಾಡ್ತಿರ್ತಾನೆ. ಇಲ್ಲಿ ಜನವಾರನೇ ಹಾಕಿಲ್ಲ, ಆಮೇಲೆ ಸಂಧ್ಯಾವನ್ನೇ ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ಇಲ್ಲಿ ಸಂಧ್ಯಾವಂದನೆ ಅಂದರೆ ಏನು? ಸಂಧ್ಯಾವನ್ನೇ ಮಾಮೂಲಿಯಾಗಿ ತೊಗೊಂಡ್ರೆ, ಒಂದು ಆಚರಣೆಯಾಗಿ ತೊಗೊಂಡ್ರೆ ಯಾವ ಹೊತ್ತಲ್ಲಿ ಮಾಡ್ತೀವಿ? ಬೆಳಗ್ಗೆ ಸೂರ್ಯ ಹುಟ್ಟಿದಾಗ, ರಾತ್ರಿ ಸೂರ್ಯ ಮುಳುಗಿದಾಗ ಒಂದು ಸಂಧ್ಯಾಕಾಲ. ಈ ಸಂಧ್ಯಾಕಾಲದಲ್ಲಿ ನಾವು ವಂದಿಸ್ತೀವಿ. ಇದು ಹಗಲು ಮತ್ತು ಇರುಳಿನ ಒಂದು ಸಂಧ್ಯಾಕಾಲ. ಆ ಸಂಧ್ಯಾಕಾಲದಲ್ಲಿ ವಂದನೆ ಮಾಡ್ತೀವಿ. ಇದಾಯಿತು. ಸೊ ನಮ್ಮಲ್ಲಿ ಹಾಗಾದ್ರೆ ಒಳಗಿನ ಸಂಧ್ಯಾವಂದನೆ ಯಾವುದು? ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಇದು ಸಂಧ್ಯಾವಂದನೆ. ಮತ್ತು ಸೂರ್ಯನಾಡಿ ಚಂದ್ರನಾಡಿ, ನಮ್ಮೊಳಗೆ ಹಗಲಿದೆ, ನಮ್ಮೊಳಗೆ ಇರಲಿದೆ, ಇವೆರಡು ಮಧ್ಯೆ ಸಂಧ್ಯೆ ಇದೆಯಲ್ಲ, ಅದನ್ನು ವಂದಿಸುವುದು. ಏನಪ್ಪ ಪದೇ ಪದೇ ಹೇಳ್ತಾ ಇರ್ತೀನಿ, ವ್ಯಾನ ಅಂತ. ಉಪನಿಷತ್ಕಾರರು ಇದನ್ನು ಹಲವಾರು ರೀತಿ ಹೇಳಿದರೆ, ಇವತ್ತು ಗೋರಖನಾಥನ ವಾಣಿಯನ್ನು ಇವತ್ತು ಉಲ್ಲೇಖ ಮಾಡ್ತಿದ್ದೀನಿ. ಅವಧು ದಂ ಕೌ ಗಹೀಬಾ ಉನಮನೆ ರಹೀಬಾ ಜೋ ಭಾಜಬಾ ಅನಹದ ತುರಂ ಗಗನ ಮಂಡಲಮೈಂ ತೇಜ ಚಮಕೈ ಚಂದನಿಹಿ ತಹಾಸುರ. ಅವಧೂತ ದಮ್ಮನ್ನು ಹಿಡಿದಿಡಬೇಕು, ಪ್ರಾಣಾಯಾಮದ ಮೂಲಕ ಅದನ್ನು ವಶಪಡಿಸಿಕೊಳ್ಳಬೇಕು. ಇದರಿಂದ ಉನ್ಮಾನಾವಸ್ಥೆ ಸಿದ್ಧವಾಗುತ್ತದೆ, ಅನಾಹುತ ನಾದವು ಉತ್ಪನ್ನವಾಗುತ್ತದೆ. ಸೂರ್ಯ ಅಥವಾ ಚಂದ್ರರಿಲ್ಲದೆಯೇ ಬ್ರಹ್ಮರಂಧ್ರದಲ್ಲಿ ಬ್ರಹ್ಮ ಪ್ರಕಾಶ ಬೆಳಗುತ್ತದೆ. ಹೀಗೆ ಗೋರಖನಾಥ ಉಸಿರಾಟದ ಬಗ್ಗೆನೇ ಹೇಳ್ತಾ ಇದ್ದಾನೆ, ಸೂರ್ಯನಾಡಿ ಚಂದ್ರನಾಡಿಯ ಬಗ್ಗೆನೇ ಹೇಳ್ತಾ ಇದ್ದಾನೆ. ನಾನು ಉಸಿರನ್ನು ತಗೊಂಡು ಉಸಿರು ಬಿಡ್ತೀನಿ, ಪ್ರಾಣಾಯಾಮದಲ್ಲಿ ಇದು ಮಾಡಬೇಕು, ಅಲ್ಲಿ ಅನಾಹುತ, ಹೀಗೆ ಅದು ಹೇಳ್ತಾ ಹೋದ. ಮತ್ತು ಬುದ್ಧ ಕೂಡ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ನ ಕಂಡುಕೊಂಡವನು ಜ್ಞಾನೋದಯ ಆದ, ಅದನ್ನು ವಿಪಸನ ಅಂತ ಹೇಳ್ತಾರೆ. ಸೊ ಎಲ್ಲರೂ ಪ್ರಾಣದ ಬಗ್ಗೆ ಹೇಳೋದು. ಚಾಂದೋಗ್ಯ ಉಪನಿಷತ್ತು ಮುಖ್ಯ ಪ್ರಾಣ ಅಂತಲೇ ಕರೆಯುತ್ತೆ. ಅದಕ್ಕೆ ಆಚಾರ್ಯ ಮಧ್ವರು ಮುಖ್ಯ ಪ್ರಾಣನ ಬಗ್ಗೆ ಅಷ್ಟು ಒತ್ತು ಕೊಟ್ಟರು. ಇವತ್ತವರು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಎಲ್ಲ ಕಡೆ ಅದನ್ನೇ ಪ್ರತಿಪಾದನೆ ಮಾಡ್ತೀವಿ. ಪ್ರಾಣಕ್ಕೆ ಅಷ್ಟು ಮಹತ್ವ ಇದೆ, ಯಾಕಂದರೆ ಪ್ರಾಣವೇ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಸತ್ಯದ ಕಡೆಗೆ. ಹಾಗೆ ಪ್ರಾಣವನ್ನು ಹಿಡಿಬೇಕು ಅಂತ. ಹಾಗೆ ಇಲ್ಲಿ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಅದ್ರ ಮಧ್ಯೆ ಏನು ಸಂಧ್ಯಾಕಾಲ ಇದೆ, ಸೂರ್ಯನಾಡಿ ಚಂದ್ರನಾಡಿ ಮಧ್ಯ ಸಂಧ್ಯಾ ಏನಿದೆ, ಅಲ್ಲಿ ನಾವು ವಂದಿಸಬೇಕು. ಅಂದರೆ ಅಲ್ಲಿ ಉಪಾಸನೆ ಮಾಡಬೇಕು ಅಂತ. ವಂದನೆ ಅಂದರೆ ನಮಸ್ಕಾರ ಅಂತಲೂ ಹೌದು, ಶರಣಾಗಬೇಕು ಅನ್ನೋದು ಒಂದು ಹೌದು. ಅಲ್ಲಿ ಉಪಾಸನೆ ಮಾಡಬೇಕು. ನಾನು ಅಲ್ಲಿ ಎಲ್ಲಿ ಸೂರ್ಯನೂ ಇಲ್ಲವೋ ಚಂದ್ರನೂ ಇಲ್ಲವೋ ಅಲ್ಲಿ ಉಪಾಸನೆ ಮಾಡಬೇಕು, ವ್ಯಾನದಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಉಸಿರಾಟದಲ್ಲಿ ಪೂರಕ, ರೇಚಕ ಮತ್ತು ಕುಂಭಕ ಅಂತ ಹೇಳ್ತಾ ಹೋಗ್ತಾರೆ. ಪೂರಕ ಅಂದರೆ ಉಸಿರು ತಗೊಳ್ಳೋದು ಶ್ವಾಸ, ರೇಚಕ ಅಂದರೆ ಉಸಿರು ಬಿಡೋದು ರೇಚಕ.
ಈ ರೀತಿಯಲ್ಲಿ ಮಾಡುವುದಕ್ಕೆ ಕುಂಭಕ ಅಂತ ಯೋಗದಲ್ಲಿ ಕರೀತಾರೆ. ಉಸಿರು ತಗೊಂಡು ಅಲ್ಲಿ ಆ ವ್ಯಾನದಲ್ಲಿ ಉಪಾಸನೆ ಮಾಡೋದನ್ನ ಅಂತರ್ಕುಂಭಕ ಅಂತ, ಉಸಿರು ಬಿಟ್ಟು ಆ ವ್ಯಾನದಲ್ಲಿ ನಾವು ಉಪಾಸನೆ ಮಾಡೋದು ಬಹಿರ್ಕುಂಭಕ, ಬಾಹ್ಯ ಕುಂಭಕ ಅಂತಲೂ ಕರೀತಾರೆ. ಇದು ನಾವಾಗೆ ಬ್ರೆತ್ ಕಂಟ್ರೋಲ್ನಲ್ಲಿ ನಾವು ವ್ಯಾನವನ್ನು ತಲುಪುವ ರೀತಿ. ಸಹಜ ಕುಂಭಕ ಅಂತ ಅಂದರೆ ಉಸಿರಾಟ ಹೇಗೆ ವಿಪಸನ ಅಂತ ಹೇಳಿದೆ ಬುದ್ಧ ಕಂಡುಕೊಂಡಿತ್ತು. ಸಾಮಾನ್ಯವಾಗಿ ನಾವು ಉಸಿರಾಟವನ್ನು ಆಡ್ತಾ ಮನುಷ್ಯ ದಿನಕ್ಕೆ 21,600 ಸಲ ಉಸಿರಾಡ್ತಿರ್ತಾನೆ, ಗಮನನೇ ಕೊಡೋದಿಲ್ಲ. ಆ ಗಮನ ಕೊಟ್ಟಾಗ ಅದು ಕ್ವಾಂಟಮ್ ರಿಲ್ಮಲ್ಲಿ ಏನಾಗುತ್ತೆ, ಆಟಮ್ಸು ಮತ್ತೊಂದು ಪಾರ್ಟಿಕಲ್ಸ್ ಏನಿರುತ್ತೆ ಅದು ತನ್ನ ರೀತಿ ತಾನು ವರ್ತಿಸ್ತಿರುತ್ತಂತೆ. ಅದನ್ನು ಗಮನಿಸಕ್ಕೆ ಹೋದಾಗ ಅದು ಬೇರೆ ಥರ ವರ್ತಿಸಕ್ಕೆ ಶುರು ಮಾಡುತ್ತಂತೆ ಕ್ವಾಂಟಮ್ ರಿಲ್ಮಲ್ಲಿ, ಆ ಒಂದು ವಲಯದಲ್ಲಿ. ಹಾಗೆ ಉಸಿರಾಟವೂ ಅಷ್ಟೇ, ಗಮನಿಸಿ ನೋಡ್ಬೋದು. ನಾವು ಸುಮ್ಮನೆ ಇದ್ದಾಗ ನಮ್ಮ ಪಣ ಉಸಿರಾಡ್ತಿರ್ತೀವಿ, ಅದು ಗಮನಿಸಕ್ಕೆ ಹೋದಾಗ ಏರುಪೇರಾಗುತ್ತೆ. ಹಾಗೆ ಅದಕ್ಕೆ ತಾನಾಗೆ ಅದು ಗಮನಿಸ್ತಾ ಸಾಕ್ಷಿಭೂತನಾಗಿ ನೋಡ್ತಾ ಉಸಿರು ತಾನಾಗಿ ಒಂದು ನ್ಯಾಚುರಲ್ ಆರ್ಡರ್ಗೆ ಬಂದಾಗ ಅಲ್ಲಿ ಮತ್ತೆ ವ್ಯಾನವನ್ನು ಕಂಡುಕೊಳ್ಳುವ ಒಂದು ಪದ್ಧತಿ. ವಿವರಣೆಗೆ ಅಷ್ಟು ಹೋಗೋದಿಲ್ಲ, ಯಾಕೆಂದರೆ ಇವೆಲ್ಲ ಗುರುವಿನಿಂದ ಮಾರ್ಗವನ್ನು ಪಡೆದು ಕಂಡುಕೊಳ್ಳುವಂಥದ್ದು. ನಾನು ತಮಗೆ ಗುರು ಮಾರ್ಗ ಹೇಗಿರುತ್ತೆ, ಅದರಲ್ಲಿ ಯಾವ ರೀತಿ ಉಪಾಸನೆಗೆ ಒಳಪಡಿಸ್ತಾರೆ, ಸರಿಯಾದ ಮಾಹಿತಿಯನ್ನು ಕೊಡೋದಕ್ಕಷ್ಟೇ ನಾನು ಈ ಪ್ರಯತ್ನ ಪಡ್ತಾ ಇದ್ದೀನಿ. ತೀರಾ ಒಳಗಿನ ವಿಷಯವನ್ನು ಹೇಳೋ ಹಾಗಿಲ್ಲ, ಇದು ಗೋಪ್ಯ. ಮತ್ತೊಂದಿದೆ ಕೇವಲ ಕುಂಭಕ ಅಂತ, ಅಂದರೆ ಅದು ಸಮಾಧಿ ಸ್ಥಿತಿಯಲ್ಲಿ ಇರುವುದು, ಉಸಿರಾಟನೇ ಇಲ್ಲದೇನೆ ನಮ್ಮ ಸಮಾಧಿ ಸ್ಥಿತಿಯಲ್ಲಿ ನಾವು ಸಮಾಧಿ ಸ್ಥಿತಿಯಲ್ಲಿ ನಾವು ಉಪಾಸನೆ ಮಾಡುವಂಥದ್ದು. ಈ ರೀತಿ ಆನಂದದ ಬಿಂದು ಮಧ್ಯದ ನಿಲ್ಲಿಸಿ ಅಂತ ಹೇಳ್ತದೆ. ಇಲ್ಲಿ ಬಿಂದು ಅಂದರೆ ಏನು? ನಾವು ಓಂಕಾರ ಅಂದ ತಕ್ಷಣ ಆ ಓಮಾಗೆ ನಿಂತ್ಬಿಡ್ತೀವಿ, ಮುಂದಕ್ಕೆ ನಾವು ಹೆಚ್ಚಾಗಿ ಯಾರು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಯೋಗಕ್ಕೆ ವಿಷಯಕ್ಕೆ ಬಂದಾಗ, ಒಳಗೆ ನಾವು ಕಂಡ್ಕೊಳ್ಳೋಕೆ ಶುರು ಮಾಡಿದಾಗ ಅಲ್ಲಿ ಹಲವು ಬಗೆಯಲ್ಲದು ವ್ಯಕ್ತವಾಗ್ತಾ ಹೋಗುತ್ತೆ. ಒಂದು ಈ ಅಕ್ಷರ ಬ್ರಹ್ಮ ಏನಿದೆ, ಇದರಲ್ಲಿ ಆ ಉ ಮ ಏನು ಹೇಳ್ತೀವಿ ಅದ್ರ ಮುಂದಕ್ಕೂ ಇದೆ, ಅದು ನಾದ ಅಂತ ಹೇಳ್ತೀವಿ, ಬಿಂದು, ಕಲಾ, ಶಾಂತಿ, ಅತಿಶಾಂತಿ ಅಂತ ಹೀಗೆ ಇಷ್ಟು ವರ್ಗಗಳಲ್ಲಿ ಬರ್ತಾ ಹೋಗುತ್ತೆ. ಅದು ಮುಂದಕ್ಕೆ ನಾದದಿಂದ ಮುಂದೆ ಬಂದ ನಂತರ ಅದು ನಿಶ್ಶಬ್ದ, ಅದು ತುರಿಯದಲ್ಲಿ ಕಾಣುವಂಥದ್ದು. ಅಂದರೆ ನಮ್ಮಲ್ಲೇ ಧ್ಯಾನ ಸ್ಥಿತಿಯಲ್ಲಿ ಅನುಭವಕ್ಕೆ ಬರುವಂತಹ ವಿಷಯಗಳು. ಈ ನಾದದ ನಂತರ ಆ ಉ ಮ, ನಂತರ ನಾದ, ಅದಾದಮೇಲೆ ಬಿಂದು, ಕಲಾ, ಶಾಂತಿ, ಅತಿಶಾಂತಿ. ಇದು ನಮಗೆ ಅನುಭವಕ್ಕೆ ಬರುವಂತಹ ಮೌನದಲ್ಲಿ ಆಗುವಂತಹ ಉಪಾಸನೆ ಮತ್ತು ನಮಗೆ ಸಿಗುವಂತಹ ಅನುಭವ ಮತ್ತು ಅನುಭೂತಿ. ಅದನ್ನು ಪದಗಳಲ್ಲಿ ಕಟ್ಟಿಕೊಡೋದು ಅಷ್ಟು ಸುಲಭ ಅಲ್ಲ, ಅದು ಆ ಮಾರ್ಗದಲ್ಲಿ ನಾವು ಕಂಡುಕೊಳ್ಬೇಕಿರೋಂಥದ್ದು. ಹಾಗೆ ಆನಂದದ ಬಿಂದು ಮಧ್ಯದ ನಿಲ್ಲಿಸಿ ಅಲ್ಲಿ ಆ ಉ ಮ ದಾಟಿದಾನೆ, ನಂತರ ಅಲ್ಲಿ ನಾದಕ್ಕೆ ಬಂದಿದ್ದಾನೆ, ನಾದದಿಂದ ಮುಂದಕ್ಕೆ ಬಿಂದುಗೆ ಬಂದಿದ್ದಾರೆ, ಅಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಯೋಗದಲ್ಲಿ ನಮಗೆ ಆನಂದ ಸಿಗೋದೆ ಅಲ್ಲಿಂದ. ಬರೀ ಓಂಕಾರ ಓಂ ಅಂತಿರ್ತಾರೆ, ಢಣ್ ಅಂತ ಗಂಟೆ ಬರ್ಸ್ಬೇಕು ಓಂ ಅಂದ್ಬಿಡೋದು, ಅದು ಆಚರಣೆ ಓಂ ಅಷ್ಟೇ ಬಿಟ್ಟರೆ ಅದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೇನು ಪ್ರಯೋಜನಕ್ಕಿಲ್ಲ. ಒಳಗಡೆಗೆ ನಮ್ಮಲ್ಲೇ ಒಳಗಿನ ಓಂಕಾರವನ್ನು ನಾವು ಕೇಳಬೇಕು. ಅದನ್ನೇ ನಾವು ಉಪಾಸನೆ ಮಾಡ್ತಾ ನಮ್ಮಲ್ಲೇ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಮ್ಮಲ್ಲೇ ಆನಂದವನ್ನು ಪಡಿಬೇಕು. ಹೇಗೆ ಸಂಗೀತದಲ್ಲಿ ಸ್ವರ ಅನ್ನೋ ಪದ ಇದೆ, ಟರ್ಮ್, ಅದು ಸಂಗೀತಕ್ಕೆ ಸಂಬಂಧಪಟ್ಟ ಸ್ವರ ಟ್ಯೂನ್ ಥರ. ಆದರೆ ಯೋಗದಲ್ಲಿ ಸ್ವರ ಅಂದರೆ ಬೇರೆಯೇ ಅರ್ಥ ಇದೆ. ಸ್ವ ಅಂದರೆ ತನ್ನಲ್ಲೇ, ರ ಅಂದರೆ ರಮಿಸುವುದು, ತನ್ನಲ್ಲೇ ಯಾರು ರಮಿಸ್ತಾ ಇದ್ದನೋ, ಸ್ವ ಆನಂದ, ತನ್ನಲ್ಲೇ ಆನಂದವನ್ನು ಅನುಭವಿಸ್ತಾ ಇರೋದು. ಹೇಗೆ ನಾನು ತುರಿಯ ಅಂತ ಹೇಳಿದೆ, ಅಂದದ್ದು ಸಮಾಧಿ ಸ್ಥಿತಿಯಲ್ಲಿ. ಮತ್ತು ಕೇವಲ ಕುಂಭಕ, ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಹೀಗೆ ಪರಮಹಂಸರು ನಿಂತಲ್ಲಿ ಹೇಗೆ ನಿಂತುಬಿಡ್ತಿದ್ರು ತುಂಬ ಹೊತ್ತು ಅಂತ. ರಮಣ ಮಹರ್ಷಿ ಅಷ್ಟೇ ಕೂತಲ್ಲೇ ಸುಮ್ಮನೆ ಹಾಗೇ ಕೂತ್ಬಿಟ್ಟಿರ್ತಿದ್ರು ತುಂಬ ಹೊತ್ತು. ಹಾಗೆ ತನ್ನಲ್ಲೇ ತಾನು ಹೊರಗಿನ ಎಲ್ಲ ರೀತಿಯದಿಂದನೂ ಡಿಸ್ಕನೆಕ್ಟ್ ಆಗಿ, ಡಿಸ್ಅಸೋಸಿಯೇಟ್ ಆಗಿ ತನ್ನಲ್ಲೇ ರಮಿಸುವುದು, ಅದು ಸ್ವರ ಅಂತ. ಅದು ಆತ್ಮರತಿ ಅಂತಲೂ ಹೇಳ್ತೀವಿ. ನಮ್ಮಲ್ಲೇ ನಾವು ತಲ್ಲೀನರಾಗಿರುವಂಥದ್ದು. ಅದು ಅಲ್ಲೇ ಈ ನಾದದಿಂದ ಮುಂದೆ ಹೋಗಿ ಬಿಂದು, ಕಲಾ, ಶಾಂತಿ, ಅತಿಶಾಂತಿಗೆ ತಲುಪುವಂತಹ ಮಾರ್ಗ. ಹಾಗಾಗಿ ಆನಂದದ ಬಿಂದು ಮಧ್ಯದ ನಿಲ್ಲಿಸಿ ಅಲ್ಲಿ ಆನಂದ ಸಿಗುವಂತಹ ಓಂಕಾರದಲ್ಲಿ ಆ ಬಿಂದು ಏನಿದೆ, ನಾದದ ನಂತರ ಆ ಬಿಂದು ಅಲ್ಲಿ ಅವನ ಆನಂದವನ್ನು ಅನುಭವಿಸೋ ಹಾಗೆ ಇಲ್ಲಿ ಗುರುನಾಥ ಅವನಿಗೆ ಮಾರ್ಗವನ್ನು ಕೊಟ್ಟು ಅವನು ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿದಾನೆ, ಆನಂದವನ್ನು ನೀಡಿದಾನೆ ಭಗವಂತ ಗುರುನಾಥ. ಆನಂದದ ಬಿಂದು ಮಧ್ಯದಲ್ಲಿ ನಿಲ್ಲೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ, ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಮನಸ್ಸು ಬೆಂಕಿಯಾಗಿ ನಮ್ಮನ್ನು ತಾಪತ್ರಯಗಳಿಗೆ ಒಳಗಾಗಿಸಿರುತ್ತೆ. ತಾಪತ್ರಯ 3 ರೀತಿಯ ತಾಪ ನಮಗಿರುತ್ತಂತೆ, ಆದಿಭೌತಿಕ, ಆದಿಲೌಕಿಕ, ಆಧ್ಯಾತ್ಮಿಕ ಅಂತ 3 ರೀತಿಯ ತಾಪಗಳು ನಮ್ಮನ್ನ ಸುಡ್ತಾ ಇರುತ್ತಂತೆ. ಅದು ಮನಸ್ಸಿನಿಂದ ಆಗುವಂಥದ್ದು, ನಮ್ಮ ಮಾಯಿಗಂಟ್ಕೊಂಡು ನಮ್ಮ ಅಜ್ಞಾನದಿಂದ ಆಗೋದ್ರಿಂದ. ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಇದನ್ನೇ ಕಡ್ಕೊಳಪ್ಪ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ,
ಮನದ ನದಿ ಯಾರು ದಾಟಿಲ್ಲ, ನೀರಿಲ್ಲದ ನದಿಯಲ್ಲಿ ಮುಳುಗ್ಯಾರೋ ಎಲ್ಲ ಅಂತ. ಅಲ್ಲಿ ಕಡಕೊಳ ಮಡಿವಾಳಪ್ಪ ಮನಸ್ಸನ್ನು ನೀರಿಗೆ ಹೋಲಿಸ್ತಾನೆ, ಇಲ್ಲಿ ಶರೀಫಜ್ಜ ಮನಸ್ಸನ್ನು ಬೆಂಕಿಗೆ ಹೋಲಿಸ್ತಾ ಇದ್ದಾರೆ. ಇಬ್ಬರು ಹೇಳ್ತಾ ಹೊಟ್ಟದ ಏಳು ಮನಸ್ಸು ಅನ್ನೋದು ಅಡಚಣೆ ಅಂತಲೇ ಇಬ್ಬರು ತತ್ವಪಥಕಾರರು ಹೇಳ್ತಿರೋದು. ಎಷ್ಟು ಜನ ನೋಡಿ, ಮನದ ನದಿ ಯಾರೂ ದಾಟಿಲ್ಲ, ನೀರಿಲ್ಲದ ನದಿಯಲ್ಲಿ ಮುಳುಗ್ಯಾರೋ ಇಲ್ಲ ಅಂತ. ಕಡಕೋಳ ಮಡಿವಾಳಪ್ಪ ತುಂಬ ಅದ್ಭುತ ತತ್ವಪಥಕಾರ. ಮತ್ತೊಂದು ದಿನ ಅವನ ಬಗ್ಗೆ ಮಾತಾಡೋಣ. ಅವನು ಮನಸ್ಸನ್ನು ನೀರಿಗೆ ಹೋಲಿಸಿದ್ರೆ ಶರೀಫಜ್ಜ ಇಲ್ಲಿ ಮನಸ್ಸನ್ನು ಬೆಂಕಿ ಹೋಲಿಸ್ತಾ ಇದ್ದಾನೆ. ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಅದು ಮನಸ್ಸಿನಲ್ಲಿ ಹೇಗೂ ನಂದಿಸೋಕ್ಕಾಗಲ್ಲ. ತಾಪತ್ರಯದಲ್ಲಿ ನಮ್ಮನ್ನು ಸುಡ್ತಿರೋಂಥ ಮನಸ್ಸಿದೆಯಲ್ಲ, ಅದನ್ನು ಆತ್ಮ ಸಾಕ್ಷಾತ್ಕಾರದಿಂದಲೇ ಸಾಧ್ಯ. ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ ಎಂದೆಂದಿಗೂ ಯಮದಂದುಗಗಳಿ ಎಂದು. ಅದೊಂದ್ಸಲ ಅದಾಗ್ಬಿಟ್ರೆ ನನ್ನ ಆತ್ಮ ಸಾಕ್ಷಾತ್ಕಾರವಾದಾಗ, ನಾನು ಆನಂದದಲ್ಲಿ ನೆನೆ ನಿಂತಾಗ ಎಂದೆಂದಿಗೂ ಯಮದಂದುಗಗಳಿ ಎಂದು. ಮತ್ತವನಿಗೆ ಇನ್ನು ಸಾವು ಅವನಿಗೆ ಕಾಡೋದಿಲ್ಲ, ಅವನು ಮತ್ತೆ ಹುಟ್ಟಿ ಬರೋದಿಲ್ಲ, ಅವನು ಸಾಯೋದಿಲ್ಲ ಅಂದರೆ ಮತ್ತೆ ಹುಟ್ಟು ಬರೋ ಅವಶ್ಯಕತೆ ಇಲ್ಲ. ಮತ್ತೆ ಹುಟ್ಟು ಬರೋದು, ಪುನರಪಿ ಜನನಂ ಪುನರಪಿ ಮರಣಂ ಇರೋದಿಲ್ಲ ಅವನಿಗೆ. ಎಂದೆಂದಿಗೂ ಯಮದಂದುಗಗಳಿ ಎಂದು. ಮತ್ತವನಿಗೆ ಯಾವತ್ತೂ ಸಾವು ದೈಹಿಕ ಸಾವಲ್ಲ, ಇದು ಬಂದೇ ಬರುತ್ತೆ, ದೇಹ ಬಿಟ್ಟು ಹೋಗ್ತಾನೆ. ಯಾವ ಸತ್ಚಿತ್ ಆನಂದ ಸ್ವರೂಪವಾಗಿದೆಯೋ, ಅದು ಯಾವತ್ತೂ ಅನಾದಿಯಾಗಿದೆಯೋ, ಯಾವತ್ತೂ ಮೊದಲಿಂದನೂ ಇತ್ತೋ, ಅದಕ್ಕೆ ಯಾವುದಕ್ಕೆ ನಾಶವೇ ಇಲ್ವೋ. ಹೇಗೆ ಕೃಷ್ಣ ಗೀತೆಯಲ್ಲಿ ಅದನ್ನು ಬೆಂಕಿಯಿಂದ ಸುಡೋದಕ್ಕಾಗಲ್ಲ, ನೀರಲ್ಲಿ ನೆನೆಸಾಕೋದಕ್ಕಾಗೋದಿಲ್ಲ, ಕತ್ತಿಯಿಂದ ಅದನ್ನು ಕೊಲ್ಲೋದಕ್ಕಾಗಲ್ಲ, ಅದು ಯಾವತ್ತೂ ಇದ್ದಿದ್ದೇ ಆತ್ಮ ಅಂತ ಕೃಷ್ಣ ಏನು ಹೇಳ್ತಾನೆ ಗೀತೆಯಲ್ಲಿ. ಹಾಗೆ ಅದಕ್ಕೆ savೇ ಇಲ್ಲ. ಆದರೆ ನಮಗದು ಅರಿವಿಲ್ಲದೆ ಮತ್ತೆ ಹುಟ್ಟು ಬರ್ತಿರ್ತೀವಿ ಅಷ್ಟೇ. ಯಾವಾಗ ಅದು ಅರಿವಾಗುತ್ತೆ ಆವಾಗ ನನಗೆ ಮತ್ತೆ ಸಾವಿಲ್ಲ, ಯಾಕಂದರೆ ಮತ್ತೆ ಹುಟ್ಟೇ ಬರಲ್ಲ ನಾನು. ಯಾವಾಗ ಹುಟ್ಟು ಬರಲ್ಲ, ಹೋಗಿ ಬಂದಂಗೆ ಸಾವೇ ಇಲ್ಲ. ಸಾವು ಹುಟ್ಟುವುದು ಕೂಡ ಹುಟ್ಟಿನಿಂದ, ಮತ್ತು ಹುಟ್ಟು ಕೂಡ ಹುಟ್ಟುವುದು ಸಾವಿನಿಂದ. ಸಾಯದೇ ನಾವು ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ನಾವು ಹುಟ್ಟಿದ್ರೆ ಸಾಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ರೀತಿ ಅದು ಸ್ಪೇಸ್ ಆ್ಯಂಡ್ ಟೈಮ್ ಹೇಗೆ ಒಂದಕ್ಕೊಂದು ಅಂಟ್ಕೊಂಡಿದೆಯೋ, ಐನ್ಸ್ಟೈನ್ ಹೇಳೋ ಹಾಗೆ ಇಲ್ಲಿ ಹುಟ್ಟು ಮತ್ತು ಸಾವು ಅಷ್ಟೇ ಚೆನ್ನಾಗಿದ್ದು ಒಂದಕ್ಕೊಂದು ಹೆಣೆದುಕೊಂಡಿದೆ. ಎಂದೆಂದಿಗೂ ಯಮದಂದುಗವಳಿ ಎಂದು ಹಾಕಿದ ಜನಿವಾರವ. ನಾನು ಜನವಾರ ಹಾಕಿದ್ದೀನಿ ಅಂದರೆ ಆನಂದದಲ್ಲೇ ನೆರಳಿಲ್ಲಿ, ಸಂಧ್ಯಾ ಕಾಲದಲ್ಲಿ ವಂದನೆ ಮಾಡಲಿ, ಮತ್ತು ಮನಸ್ಸನ್ನು ಆತ್ಮದ ಜಲದಲ್ಲಿ ನಂದಿಸಲಿ ಅಂತ ಅವನು ಜನಿವಾರ ಹಾಕ್ತಾ ಅಂದರೆ ದೀಕ್ಷೆಯನ್ನು ಕೊಟ್ಟ. ಶಿಶುನಾಳ ಧೀಶಗುರು ತನ್ನೊಡಲೊಳು ವಶವಾದ ಸೂತ್ರವನ್ನು ನಸುನಗುತ್ತಲಿ ತೆಗೆದಲ್ಲಿಗೆ ತೊಡಿಸಿದ ಉಸುರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ. ಇಲ್ಲಿ ಶಿಶುನಾಳ ಧೀಶಗುರು ಅಂತಂದರೆ ಇಲ್ಲಿ ತುಂಬ ಮುಖ್ಯವಾದ ಸಾಲು. ಅಲ್ಲಿ ಒಂದು ತತ್ವಪದದಲ್ಲಿ ತಂದೆ ಗೋವಿಂದ ಗುರುವಿನ ಸೇವಕ ಅಂತಾರೆ. ಇಲ್ಲಿ ಗೋವಿಂದ ಭಟ್ರ ಹೆಸರನ್ನು ತಗೋತಾರೆ. ಇಲ್ಲಿ ಶಿಶುನಾಳ ಧೀಶಗುರು ಅಂತಾರೆ. ಆದರೆ ಗೋವಿಂದ ಭಟ್ರು ಶಿಶುನಾಳದವರಲ್ಲ, ಅವರು ಕಳಸ ಅನ್ನೋ ಊರಿನವರು. ಅಲ್ಲಿ ಹತ್ತಿರದಲ್ಲೇ ಇರುವಂಥ ಊರು. ಅಲ್ಲಿ ಗೋವಿಂದ ಭಟ್ರದ್ದು ಕಳಸದಲ್ಲಿ. ಆದರೆ ಇಲ್ಲಿ ಶಿಶುನಾಳ ಧೀಶಗುರು ಅಂತಾರೆ. ಶಿಶುನಾಳ ಧೀಶ ಅಂದರೆ ಅಲ್ಲಿ ಎರಡೇನು ಮಾಡ್ತಾರೆ, ಶಿಶುನಾಳ ಧೀಶ ಅಂದಾಗ ಅಲ್ಲಿ ನಾವು ಬಸವನ್ ತೋರಿಸ್ತೀವಿ, ಇದು ಶಿಶುನಾಳ ಧೀಶ ಅಂತ. ಅದು ಊರಿನವರಿಗೆ ಶಿಶುನಾಳ ಧೀಶ ಬಸವಣ್ಣನೇ. ಅಲ್ಲಿರುವಂಥ ಬಸವಣ್ಣನ ಗುಡಿನಲ್ಲಿ ಬಸವಣ್ಣನೇ ಇರ್ಬೋದು, ಇಲ್ಲ ಅಂತಲ್ಲ. ಆದರೆ ಶರೀಫಜ್ಜನಿಗೆ ಶಿಶುನಾಳ ಧೀಶ ಅಂದರೆ ಬೇರೆ. ಇಲ್ಲಿ ಶಿಶುನಾಳ ಅಂದರೆ ಸುಷುಮ್ನ ನಾಳ ಅಂತ. ಶರೀಫಜ್ಜ ಆ ರೀತಿ ಒಗಟಾಗಿಡ್ತಾರೆ. ಅದಕ್ಕೆ ಈ ಸುಷುಮ್ನ ನಾಳಕ್ಕೆ ಗುರು ಯಾರಿದ್ದಾನೋ ಅವನು ಗೋವಿಂದ ಭಟ್ಟ. ಇವರ ಜೀವನದಲ್ಲಿ ಈ ಜಗದ್ಗುರು ಅಂತ ಎಲ್ಲರೂ ಹಾಕ್ಕೊಂಡಿರ್ತಾರೆ. ಯಾವ ಜಗತ್ತಿಗೆ ಗುರು? ನನ್ನ ಜಗತ್ತಿಗೆ ಗುರು. ಮತ್ತೊಬ್ಬನಿಗೆ ಅವನ ಜಗತ್ತಿಗೆ ಇನ್ನೊಬ್ಬ ಗುರು ಇರ್ತಾನೆ. ಹೀಗೆ ಒಂದೊಂದು ಸಮುದಾಯಕ್ಕೂ ಒಂದೊಂದು ಮಠ ಮಾಡ್ಕೊಂಡು ಕೂತಿರ್ತಾರೆ, ಅವರು ಜಗದ್ಗುರು ಅಂತ ಹಾಕ್ಕೊಂಡಿರ್ತಾರೆ. ಪಾಪ ಯಾವ ಜಗತ್ತು ಗುರು? ಅವನು ಆ ಜಗತ್ತಿಗೆ, ಆ ಸಮುದಾಯ ಅನ್ನೋ ಜಗತ್ತಿದೆಯಲ್ಲ ಆ ಜಗತ್ತಿಗೆ ಗುರು. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನನ್ನ ಗುರು ಶ್ರೇಷ್ಠ, ನಿನ್ನ ಗುರು ಅಲ್ಲ, ನಮ್ಮ ಗುರು ಪರಂಪರೆ ಹೇಳೋದು ನಿಮ್ದಲ್ಲ, ಏನೋ ಕಿತ್ತಾಡ್ತಿತ್ತಲ್ಲ. ಒಬ್ಬರು ಮಠ ಒಂದು ಮಠ ಇನ್ನೊಂದು ಮಠ ಮೇಲೆ ಕೇಸ್ ಹಾಕ್ಕೊಂಡಿರುತ್ತೆ, ಒಂದು ಚರ್ಚ್ ಇನ್ನೊಂದು ಚರ್ಚ್ ಮೇಲೆ ಕೇಸ್ ಹಾಕ್ಕೊಂಡಿರುತ್ತೆ. ಎಲ್ಲರೂ ಒಂದಲ್ಲ, ಪ್ರತಿಯೊಂದು ಧರ್ಮಗಳಲ್ಲೂ ಅವರವರೇ ಒಬ್ರಿಗೊಬ್ರು ಕೇಸ್ ಹಾಕೊಂಡು ಕೂತಿರ್ತಾರೆ. ನಮಗೆ ಪ್ರವಚನ ಮಾಡಬೇಕಾದ್ರೆ ನೀವು ಆಸ್ತಿಗೋಸ್ಕರ ಒದ್ದಾಡಬೇಡಿ, ನೀವು ಮತ್ತೊಂದು ಮಾಡಿ ನಾವು ಪ್ರವಚನ ಮಾಡ್ತಾರೆ. ಆದರೆ ಅವ್ರದ್ದೇ ಅತಿ ಹೆಚ್ಚು ಕೇಸ್ಗಳು ಕೋರ್ಟಲ್ಲಿ ನಡೀತಿರುತ್ತೆ ಇವತ್ತು. ಹಾಗೆ ಅವನು ಆ ಜಗತ್ತಿಗಷ್ಟೇ ಗುರು, ಇನ್ನೊಂದು ಜಗತ್ತಿಗಲ್ಲ. ತಮ್ಮ ಜಗತ್ತುಗಳಿಗೆ ಅಷ್ಟೇ ಗುರು. ಹಾಗೆ ಇಲ್ಲಿ ತನ್ನ ಸುಷುಮ್ನ ನಾಳಕ್ಕೆ ಗುರು ಗೋವಿಂದ ಜಗದ್ಗುರು, ಆತನೇ ಗುರು. ತನ್ನೊಡಲೊಳು ವಶವಾದ ಸೂತ್ರವನ್ನು ನಾನು ಕಳೆದ ಸಂಚಿಕೆಯಲ್ಲಿ ಬಿದನೂರು ಗಂಗಮ್ಮನ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾ ಇದ್ದೆ. ಮಡಿವಾಳಪ್ಪ ಹುಟ್ಟಿದ್ದು ವಿರೂಪಾಕ್ಷನ ಒಡಲಲ್ಲಿ ಅನ್ನೋ ಸಾಲು ಬಂದಾಗ ಈ ಸಾಲುಗಳನ್ನು ಉಲ್ಲೇಖ ಮಾಡಿದ್ದೆ. ಮೊದಲು ಗುರು
ತಾನು ಬೀಜ ಮಂತ್ರವನ್ನು ತಾನು ದುಡಿದಿರಬೇಕು, ತನಗೆ ಆತ್ಮ ಸಾಕ್ಷಾತ್ಕಾರ ಆಗಿರಬೇಕು, ಅವನು ತನ್ನಲ್ಲಿ ಸಿದ್ಧಿಯಾಗಿದ್ದನ್ನೇ ಹೇಳ್ಕೊಡ್ಬೋದು. ಈಗ ನಾನು ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿರ್ತೀನಿ ಅಥವಾ ನನಗೆ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ನನಗೆ ಅರ್ಥನೇ ಆಗಿರಲ್ಲ, ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಮಾಡಿ ಪ್ರಯೋಜನವೇ ಇಲ್ಲ. ನಾನು ಮೊದಲು ಕಲ್ತ್ಕೊಂಡಿರಬೇಕು ಮ್ಯಾಥಮೆಟಿಕ್ಸ್ನ, ಅಥವಾ ಯಾವುದನ್ನೇ ಆಗಲಿ ಇನ್ನೊಬ್ಬನಿಗೆ ಹೇಳ್ಕೊಡಬೇಕು, ನನಗೆ ಮೊದಲು ಸಿದ್ಧಿ ಆಗಿರಬೇಕು. ಹಾಗಾಗಿ ತನ್ನ ನೊಡಲೊಳು ವಶವಾದ ಸೂತ್ರವನ್ನು ಅವನು ಮಾರ್ಗ ಕಂಡುಕೊಂಡಿದ್ದಾನೆ, ಸೂತ್ರ ಕಂಡುಕೊಂಡಿದ್ದಾನೆ, ಇದನ್ನು ಬಳಸಿದ್ರೆ ನಾನು ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ, ಸತ್ಯವನ್ನು ಕಂಡ್ಕೋತೀನಿ ಅಂತ ತಾನು ಟ್ರೈ ಮಾಡಿ ಟೆಸ್ಟ್ ಮಾಡಿ ಅದ್ರ ಫಲ ಸಿಕ್ಕಿದೆ, ಆ ಸೂತ್ರ ಅವನಿಗೆ ದಕ್ಕಿದೆ. ಆ ಸೂತ್ರವನ್ನೇ ಕೊಡ್ತಾ ಇದ್ದಾನೆ ಶಿಶುನಾಳ ದೀಶಗುರು. ತನ್ನ ನೊಡಲೊಳು, ಅದು ಹೊರಗಲ್ಲ ಒಳಗೆ, ಯಾಕೆಂದರೆ ಸೂತ್ರವನ್ನು ಒಳಗೆ ಅಳವಡಿಸ್ಕೊಳ್ಳೋದು ಅಂದರೆ ಒಳಗಡೆ ಉಪಾಸನೆ ಮಾಡೋದು, ಯೋಗ ಮಾರ್ಗದಲ್ಲಿ ಒಳಗಡೆ ಸಾಧನೆ ಮಾಡೋದು. ಏನೇ ಹಿಂಗೆ ಕೂತ್ಕೊಳ್ಳಿ, ಒಂದು ಕಾಲ ಮೇಲೆ ನಿಂತ್ಕೊಳ್ಳಿ, ಕೊನೆಗೆ ಒಂದು ಕಣ್ಣು ಮುಚ್ಕೊಂಡು ಒಳಗೆ ಧ್ಯಾನ ಮಾಡಬೇಕು ಅನ್ನೋ ಹಾಗೆ ಯಾವ ಭಂಗಿಲಿ ನಿಂತ್ಕೊಂಡ್ರೂ ಕೊನೆಗೊಂದು ಧ್ಯಾನ ಮಾಡಬೇಕಾದ್ರೆ ಒಳಗೆ ಆದ್ರಿಂದ, ಉಪಾಸನೆ ಆಗಬೇಕಾದ್ರೆ ಒಳಗೆ ಆದ್ರಿಂದ, ಓಂಕಾರವನ್ನು ಒಳಗೆ ಕೇಳಬೇಕಿರೋದ್ರಿಂದ ಯಾವ ಭಂಗಿಲಿ ನಿಂತರೂ ಒಂದನೇ. ಸುಮ್ಮನೆ ಯೋಗ ಮಾರ್ಗದಲ್ಲಿ ಶಕ್ತಿಯ ಹಿಂದೆ ಹೋಗಿ, ಸಾಧನೆಯ ಹಿಂದೆ ಹೋಗಿ ದಾರಿ ತಪ್ಪಿದ ಮಾರ್ಗಗಳಷ್ಟೇ ಆಗ್ಬಿಟ್ಟಿದೆ ಇವತ್ತು ನಾಥಪಂಥ ಆಗಿರ್ಬೋದು, ಕೌಳರಾಗಿರ್ಬೋದು, ಕಾಶ್ಮೀರದಲ್ಲಿ ಲಲ್ಲೇಶ್ವರಿ ಅಂತ ಇತ್ತು, ಕುಬ್ಜಿಕಾ ಅಂತಿತ್ತು, ಹೀಗೆ ಹಲವಾರು ಢಾಕಿಣಿಗೆ ಹಲವಾರು ತಾಂತ್ರಿಕ ಪರಂಪರೆಗಳು ನಮ್ಮ ದೇಶದಲ್ಲಿ ಬಂದು ಹೋಗಿವೆ. ನಮ್ಮಲ್ಲಿ ರಸಸಿದ್ಧರು ಇರ್ತಿದ್ರು, ಕಾಪಾಲಿಕರು ಅಂತಿದ್ರು, ಹಲವಾರು ಮಾರ್ಗಗಳು ನಮ್ಮ ದೇಶದಲ್ಲಿ ಬಂದು ಹೋಗಿವೆ. ಎಷ್ಟೋ ಮಾರ್ಗಗಳು ನಶಿಸಿ ಹೋಗಿವೆ. ಯಾಕೆಂದರೆ ಮೂಲ ಕಾರಣ ಅದರಲ್ಲಿ ಇದ್ದಂತಹ ಸಿದ್ಧಿ, ಅದರಲ್ಲಿ ಶಕ್ತಿ ಏನು ಸಿಗುತ್ತೆ ಯೋಗ ಸಾಧನೆಯಲ್ಲಿ, ಎರಡರ ಶಕ್ತಿಯ ಹಿಂದೆಯೇ ಹೆಚ್ಚು ಗಮನ ಕೊಟ್ಟು ಒತ್ತು ಕೊಟ್ಟು ಆ ಕಡೆ ಸಾಧನೆ ಕಡೆಗೆ ಆ ಶಕ್ತಿ ಸಿದ್ಧಿ ಮಾಡ್ಕೋತೀನಿ, ನೀರಲ್ಲಿ ನಡೆಯೋ ಸಿದ್ಧಿ ಮಾಡ್ತೀನಿ, ನಕ್ಕಲ್ಲನ್ನ ನೀರಲ್ಲಿ ತೇಲಿಸ್ಬಿಡ್ತೀನಿ, ಕೂತಲ್ಲೇ ಬಾಂಬು ಬುಷ್ ಬೆಂಕಿ ಬರೆಸ್ಬಿಡ್ತೀನಿ, ಈ ಥರ ಎಲ್ಲ ಶಕ್ತಿಯ ಹಿಂದೆ ಹೋಗಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಗಮನ ಕೊಡದಿರುವಾಗ ಹಲವಾರು ಅನಾಹುತಗಳೇ ನಡೆದು ಹೋಯಿತು. ನಮ್ಮ ದೇಶದಲ್ಲಿ ಮೂಢನಂಬಿಕೆಗಳು ಹೆಚ್ಚಾಯಿತು, ಅವ್ರು ನೋಡಿದ್ರೆ ಭಯ ಪಡೋಂಗಾಯಿತು, ಅವ್ರ ಶಾಪ ಕೊಟ್ಬಿಡ್ತಾರೆ ಅನ್ನಂಗಾಗೋಯ್ತು. ಹೀಗೆ ಮತ್ತೆ ಆ ಶಕ್ತಿಗಳನ್ನು ಬರೀ ವಿದ್ಯೆಯನ್ನೇ ಕಲಿತು, ಯೋಗ ಮಾರ್ಗದಲ್ಲಿ ಬರೀ ಶಕ್ತಿಯನ್ನೇ ಪಡೆದು ಆತ್ಮ ಸಾಕ್ಷಾತ್ಕಾರ ಇಲ್ಲದೆ ಬರೀ ವಿದ್ಯೆ ಪಡ್ಕೊಂಡು ಪವಾಡಗಳನ್ನೆಲ್ಲ ಮಾಡಿಕೊಂಡು ಜನರನ್ನು ಲೂಟಿ ಮಾಡಿದ್ದು ಆಯಿತು. ಅದು ಎಲ್ಲ ಧರ್ಮಗಳಲ್ಲೂ ನಡ್ಕೊಂಡು ಬಂದಿದೆ, ಇಲ್ಲೂ ನಡೆದಿದೆ. ಆವಾಗೇನಾಯಿತು, ಆ ಪಂಥಗಳಲ್ಲಿ ನಶಿಸಿ ಹೋಗ್ತಾ ಬಂತು. ಯಾಕೆ ಇನ್ನು ಮುಂದೆ ಇದು ಬಿಟ್ಟರೆ ಇದನ್ನು ಸಮಾಜಕ್ಕೆ ಹಾನಿ ಆಗುತ್ತೆ ಅಂತ ಎಷ್ಟೋ ಪಂಥಗಳು ಹಾಗೆ ನಶಿಸಿ ಹೋಗ್ತಾ ಬಂದ್ಬಿಡ್ತು. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಥರ್ಡ್ ಇದೆ, ಅದು ಆ್ಯಕ್ಟಿವೇಟ್ ಮಾಡ್ಕೊಂಬಿಡಿ, ಚಕ್ರ ಮೂಲಾಧಾರದ ಚಕ್ರ, ಆ ಚಕ್ರ ಆ್ಯಕ್ಟಿವೇಟ್ ಮಾಡ್ಕೊಂಡ್ರೆ ಹಿಂಗಾಗ್ಬಿಡುತ್ತೆ, ಈ ಚಕ್ರ ಆ್ಯಕ್ಟಿವೇಟ್ ಮಾಡಿ ಹಿಂಗಾಗ್ಬಿಡುತ್ತೆ ಅಂತ ಪವರ್ ಯೋಗ ಅಂತೆ, ಹಠಯೋಗ ಅಂತೆ, ಅದಕ್ಕೇನೇನೋ ಕತೆ ಕಟ್ಟಿ ನಮಗೆ ಹೇಳಬಾರ್ದೆಲ್ಲ ಆಮಿಷಗಳನ್ನ ಒಡ್ಡಿ ಜನನ್ನ ಆಕರ್ಷಣೆಗೊಳಿಸ್ತಾ ಇದ್ದಾರೆ. ಆದರೆ ಯಾವ ಮಾರ್ಗವೂ ಕೂಡ ಆತ್ಮ ಸಾಕ್ಷಾತ್ಕಾರದ ಹೊರತಾಗಿ ಮತ್ತಿನ್ಯಾವ ಲಾಭವನ್ನು ಅದು ಹೇಳೋದಿಲ್ಲ. ಮತ್ತು ಅದನ್ನು ಲಾಭ ಅಂತ ಹೇಳೋದು, ಆತ್ಮ ಸಾಕ್ಷಾತ್ಕಾರವು ಲಾಭ ಅಂತ ಹೇಳೋದಿಲ್ಲ. ಅದರ ಉದ್ದೇಶವಾಗಿರುತ್ತೆ ಅಷ್ಟೇ, ಗುರಿಯೂ ಅಲ್ಲ. ಗುರಿ ಅಂದ್ಕೊಂಡ್ರೆ ತಪ್ಪು. ಆತ್ಮ ಸಾಕ್ಷಾತ್ಕಾರವಷ್ಟೇ ಅದರ ಮೂಲ ಉದ್ದೇಶ. ನಮಗದು ಮೂಲ ಉದ್ದೇಶ ಆಗಿರಬೇಕು. ಆತ್ಮ ಸಾಕ್ಷಾತ್ಕಾರ ಆಸೆ ಆಗಿರಬಾರ್ದು, ಆತ್ಮ ಸಾಕ್ಷಾತ್ಕಾರ ಗುರಿ ಆಗಿರಬಾರ್ದು. ಇವೆರಡೂ ಆದಾಗಲೇ ನಮಗೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆಯೂ ಮೋಹ ಮೂಡುತ್ತೆ, ಆಸೆ ಮೂಡುತ್ತೆ. ಎಲ್ಲಿ ಆಸೆ ಇರುತ್ತೋ ಅಲ್ಲಿ ಮೋಕ್ಷ ಇಲ್ಲ. ಎಲ್ಲವನ್ನೂ ಕಳ್ಕೊಂಡಾಗಲೇ. ಅದನ್ನೇ ಅಷ್ಟಾಂಗ ಯೋಗದಲ್ಲಿ, ನಮಗೆ ಯೋಗ ಅಂತ ಬಂದಾಗ ಅಷ್ಟಾಂಗ ಯೋಗದಲ್ಲಿ ಪ್ರತ್ಯಾಹಾರ ಅಂತಲೂ ಇದೆ, ಒಂದು ಅಂಗ. ಪ್ರತ್ಯಾಹಾರ ಅಂದರೆ ಎಲ್ಲ 5 ಸೆನ್ಸಸ್ಸಿಂದ ಹಿಡಿದು ಎಲ್ಲರಿಂದಲೂ ನಾವು ಡಿಸ್ಅಸೋಸಿಯೇಟ್ ಆಗೋದು, ಅದರ ಮೇಲೆ ವ್ಯಾಮೋಹ ಕಳ್ಕೊಳ್ಳೋದು, ಅದನ್ನೆಲ್ಲವನ್ನು ಕಳ್ಚ್ಕೊಂಡು ನನ್ನೊಳಗೆ ನಾನು ತನ್ಮಯನಾಗೋದು. ಆಮೇಲೆ ಸಮಾಧಿ ಬರುತ್ತೆ, ಪ್ರತ್ಯಾಹಾರದ ನಂತರ ಬರುತ್ತೆ. ಪ್ರತ್ಯಾಹಾರಕ್ಕೂ ಮುಂಚೆ ಸಮಾಧಿ ಇಲ್ಲ. ಯಾಕೆ ಇವೆಲ್ಲ ಹೇಳ್ತೀನಿ ಅಂತಂದರೆ, ಇದೆಲ್ಲವನ್ನು ಕಳಚ್ಕೊಂಡ ನಂತರವೇ ಅದು ಸಾಧ್ಯ. ನಂದಿಸಿ ಮನಸ್ಸನ್ನು ಆತ್ಮದ ಜಲದಲ್ಲಿ, ಅದು ಮನಸ್ಸನ್ನು ನಾವು ನಂದಿಸದೆ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಪೂತನಿ ಕತೆ ಮೊದಲು ಶುರು ಮಾಡಿದ್ದು ಅದಕ್ಕೋಸ್ಕರನೇ. ಮೊದಲು ನನ್ನ ಎದೆಯಲ್ಲಿರುವ ವಿಷವನ್ನು ತೆಗೆದು ಹಾಕಬೇಕು, ತದನಂತರ ನಾನು ನನ್ನ ತಪ್ಪುಗಳಿಗೆ ಪಶ್ಚಾತ್ತಾಪ ಪಡಬೇಕು. ಶಕಟಾಸುರನ ಥರ ನಾವು ಪಶ್ಚಾತ್ತಾಪ ಪಡಬೇಕು. ತದನಂತರ ಪ್ರಾಣಕ್ಕೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಹೋಗ್ಬೇಕು. ಅದಕ್ಕೆ ನಾವು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಹಂತವನ್ನು ಹೇಳ್ತಾ ಹೋದರು. ಇದು ಆ ರೀತಿ ದಾಟ್ಕೊಂಡು ಹೋಗ್ತಾ ಹೋಗ್ಬೇಕು. ನಾವು ಮನಸ್ಸನ್ನು ದಾಟ್ಕೊಂಡು ಹೋಗಬೇಕು. ಮನಸ್ಸಿಗೆ ಮೂಲ ಇರೋದೇ ಆಸೆ, ಗುರಿ, ಇಂಥವೇ ಮನಸ್ಸಿಗಿರೋದು. ಸೊ ನಾವು ಮನಸ್ಸನ್ನು ಬಿಡಬೇಕು, ಆಸೆ ಬಿಡಬೇಕು. ಆಸೆನೇ ಬಿಟ್ಟಾಗ ಮೋಕ್ಷದ ಬಗ್ಗೆ ಆಸೆ ಇರೋದಿಲ್ಲ ಅಲ್ವಾ? ಇವತ್ತು ನಾನು ಮೋಕ್ಷದ ಬಗ್ಗೆ ಆಸೆ ಪಡ್ತಿದ್ದೀನಿ ಅಂದರೆ ಮೋಕ್ಷ ದಕ್ಕೋದಿಲ್ಲ, ಇದಕ್ಕೋಸ್ಕರ ದಕ್ಕೋದಿಲ್ಲ. ನಾನು ಅಂತಿರೋ ಕಡೆ
ಗುರಿ ಬರುತ್ತೆ. ಒಂದು ಗುರಿ ನಾನು ಸಾಧಿಸಬೇಕು, ನಾನು ಗೆಲ್ಲಬೇಕು, ಇದೆಲ್ಲ ಅಹಂಕಾರದಿಂದನೇ ಮೂಡುವಂಥದ್ದು. ಹಾಗಾಗಿ ನಾನು ಗುರಿ ಸಾಧಿಸ್ತೀನಿ, ನಾನು ಸಾಧಕ, ಸಿದ್ಧ ಪುರುಷ ಅಂದರೆ ಅವನು ನಾನು ಬಂತನೇ ಮುಗೀತು. ಮುಕುಂದರ ಸ್ವಾಮಿಗಳು ಅದೇ ಅಂತಾರೆ, ಗರ ಬಿಡದೆ ಗುರು ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಅವನು ಗರ್ವ ಬಿಡಬೇಕು, ಗರ್ವ ಬಿಟ್ಟವನೇ ಗುರು, ಇಲ್ಲಾಂದ್ರೆ ಅವನು ಗುರು ಆಗಕ್ಕೆ ಸಾಧ್ಯ ಇಲ್ಲ. ಅವನು ಯಾವುದೋ ಒಂದು ಪಂಥಕ್ಕೋ ಒಂದು ಕಮ್ಯುನಿಟಿಗೋ ಸಮುದಾಯಕ್ಕೋ ಗುರು ಆಗಿ ಕೂತಿರ್ಬೋದು ಅಷ್ಟೇ. ಹೆಚ್ಚು ಅಂದರೆ ಒಬ್ಬ ಗಡ್ಡ ಬಿಟ್ಟು ಕೂತಿರ್ತಾನೆ, ಒಬ್ಬ ಗೌನ್ ಹಾಕ್ಕೊಂಡಿರ್ತಾನೆ, ಇನ್ನೊಬ್ಬ ತಲೆ ಬೋಳಿಸ್ಕೊಂಡು ಕೂತಿರ್ತಾನೆ. ಒಂದೊಂದು ರೀತಿಯಲ್ಲಿ ಅವರ ಸ್ವಾಮಿಗಳು ಕೂತಿರ್ತಾರೆ ಅಥವಾ ತಮ್ಮ ಧರ್ಮಗುರುಗಳು ಕೂತಿರ್ತಾರೆ. ಆ ಗುರುಗಳು ಬೇರೆ, ಅವರು ತಮ್ಮ ಸಂಪ್ರದಾಯಗಳನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕಿರುವಂತಹ ಗುರುಗಳು. ಆಯಾ ಸಮುದಾಯಕ್ಕೆ ಸಾಂತ್ವನ ಹೇಳೋದಕ್ಕೆ, ಸಾಮಾಜಿಕವಾಗಿ ಅವರಿಗೆ ಒಂದು ಭದ್ರತೆ ನೀಡೋದಕ್ಕೆ ಹಲವಾರು ಕಾರಣಗಳಿಗೆ ಇರುವಂತಹ ಗುರುಗಳು. ಅವರ ಅವಶ್ಯಕತೆಯು ಪ್ರಪಂಚಕ್ಕಿದೆ. ಆದರೆ ಇಲ್ಲಿಯ ಗುರು ಬೇರೆ. ಇವನು ಶಿಶುನಾಳಧೀಶ ಗುರು. ಅವನು ಸುಷುಮ್ನಾಳವನ್ನು ಕಂಡುಕೊಂಡಂತಹ ಗುರು. ಅವನು ಯೋಗ ಸಾಧನೆ ಮಾಡಿದಂಥವನು, ತನ್ನಂತಾನು ಕಂಡುಕೊಂಡವನು. ಅವನ ಒಳಗಡೆಯೇ ಆ ಸೂತ್ರ ಅವನು ಟ್ರೈ ಮಾಡಿ ತಾನೇ ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನೆ. ಅಂತಹ ಗುರು ನೀಡ್ತಾ ಇದ್ದಾನೆ. ಅದಕ್ಕೆ ಗುಂಡಪ್ಪ ಹೇಳೋದು, ಪರಮ ಸತ್ಯವ ಕಂಡು ಗುರುವು ನರಸುವುದಿಲ್ಲಿ ದೊರೆತೆಂದು ನಿಮ್ಮ ಧನ್ಯ ಮಂಕುತಿಮ್ಮ ಅಂತ. ಗುರು ಸಿಗೋದು ಕಷ್ಟ, ಅವನು ಸಿಗದಲ್ಲಿ ಸಿಕ್ಕಿದಾಗ ಧನ್ಯ ಅಂತ. ನಸು ನಗುತ್ತಲಿ ತೆಗೆದಲ್ಲಿಗೆ ತೊಡಿಸಿದ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ. ಏನು ದ್ವಿಜ ಅಂತ ಹೇಳ್ತೀವಿ, ಉಪನಯನ ಆದಮೇಲೆ ಒಂದು ದ್ವಿಜನಾಗ್ತಾನೆ ಅಂತ ಮತ್ತೆ ಹುಟ್ಟು ಬರೋದು. ಕಳೆದ ಸಂಚಿಕೆ ದ್ವಿಜ ಬಗ್ಗೆ ಮಾತಾಡ್ತಿದ್ವಿ. ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ, ಕಿವಿಯಲ್ಲೊಂದು ಬೀಜ ಮಂತ್ರವನ್ನು ಅವನು ಬಿತ್ತನೆ ಮಾಡ್ತಾನೆ ನಮ್ಮಲ್ಲಿ, ಅವನು ಹೊಸದಾಗ್ತಾನೆ. ನಾವು ಬೀಜ ಮಂತ್ರ ಸುಮ್ಮನೆ ಅದು ದೀಕ್ಷೆ ಕೊಟ್ಟ ತಕ್ಷಣ ಸುಮ್ಮನೆ ಹೊಸಬ ಅಂತಲ್ಲ, ನಮ್ಮೊಳಗೆ ಅಷ್ಟು ಕಲ್ಮಶಗಳು ಕಳ್ಕೊತಾ ಹೋಗ್ತೀವಿ. ಉಸಿರಿದ ನಸುನಗುತ್ತಲೇ ತೆಗೆದಲ್ಲಿಯೇ ತೊಡಿಸಿದ. ನನಗೆ ಈ ಪ್ರಸಂಗ ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂತಂದರೆ, ನಾನು ಬರೀ ಆ ಗ್ರಂಥಗಳನ್ನು ಓದೋದು, ಮತ್ತೊಂದು ಮಾಡೋದು, ಶಾಸ್ತ್ರಗಳ ಅಧ್ಯಯನ ಮಾಡೋದು, ಇದರಲ್ಲೇ ತೊಡ್ಕೊಂಡು ಇದ್ದಿದ್ದೊಂದು ಕಾಲ ಇತ್ತು. ಮತ್ತು ಒಂದು ಅಹಂಕಾರ ಬಂದಿದ್ದ ಕಾಲನೂ ಇತ್ತು. ನನಗೇ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಇತ್ತು. ಯಾರ್ಯಾರೋ ಗುರುಗಳನ್ನು ಭೇಟಿ ಆಗ್ತಿದ್ದೆ, ಸಾಧರು ಸಿದ್ಧರು ಎರಡನ್ನೂ ಭೇಟಿ ಆಗ್ತಿದ್ದೆ. ಎಲ್ಲೂ ನನಗೆ ಈ ಗುರು ಸರಿಗಿಲ್ಲ ಅಥವಾ ಆ ಗುರು ಸರಿ ಹೋಗ್ತಿಲ್ಲ, ಈ ಗುರು ನನಗೇನು ಹೇಳಲ್ಲ, ಈ ಥರ ಹಲವಾರು ಗುರುಗಳಲ್ಲೇ ಸಂಶಯ ಪಟ್ಟಿದ್ದು ಇತ್ತು ಒಂದು ಕಾಲದಲ್ಲಿ. ಅದು ಗುರುವೆಲ್ಲಿದ್ದಿದ್ದು ಕೊರತೆ ಅಲ್ಲ, ನನ್ನಲ್ಲೇ ಇದ್ದಿದ್ದು ಕೊರತೆ. ಯಾಕೆ ನಾನೇ ಶರಣಾಗೋದಕ್ಕೆ ರೆಡಿ ಇಲ್ದಿರೋದ್ರಿಂದ ಅವನು ನನಗೇನು ಕೊಡಲಿಲ್ಲ ಮತ್ತು ನನಗೇನು ದಕ್ಕಲಿಲ್ಲ ಅಲ್ಲಿ. ಯಾಕೆ ನನ್ನಲ್ಲಿ ಇನ್ನೂ ಅದಿತ್ತು. ನಾನು ಶರಣಾಗಬೇಕು ಅನ್ನೋದೇ ನನ್ನಲ್ಲಿ ಮೂಡಿಲ್ದೇ ಗುರು ನನಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕಣ್ಣು ಮುಂದೆ ಇದ್ದರೂ ನಂಗೆ ಸಿಗದಿರೋಂಥ ಪರಿಸ್ಥಿತಿಗಳು ನನಗೆ ಹಲವಾರು ಬಂತು. ಯಾವತ್ತು ಒಂದಿನ ನಾನು ಗುರುವಿಲ್ಲದೆ ಒಂದು ದಿನ ಇದು ಓದಿದ್ದೆಲ್ಲ ವ್ಯರ್ಥ, ನಾನು ಒಳಗೇನು ಅನುಭವಕ್ಕೆ ಬರ್ತಾ ಇಲ್ಲ, ಪೊಳ್ಳು ಮಾತಾಡ್ತಿದ್ದೀನಿ, ಗಿಣಿ ಥರ ಸುಮ್ಮನೆ ಗಿಣಿ ಪಾಠ ಮಾಡ್ತಾಯಿದ್ದೀನಿ, ನನಗೇನು ಅನುಭವಕ್ಕೆ ಬಂದಿಲ್ದೇನೆ ಸುಮ್ಮನೆ ಮಾತಾಡ್ತಿದ್ದೀನಲ್ಲ ಅಂತ ಬೇಸತ್ತು ಹೋಗಿ ಒಂದಿನ ಸಾಕಿನ ಓದಿದ್ದು ಅನಿಸ್ಬಿಡ್ತು. ನಿಜವಾಗಿ ನಾನು ಕಂಡುಕೊಳ್ಬೇಕು ಅನ್ನೋ ಒಂದು ಭಾವನೆ ಮೂಡ್ತು. ಆಗ ನಾನು ನನ್ನ ಗೆಳೆಯ ಮೈಸೂರಲ್ಲೊಂದು ರೆಕಾರ್ಡಿಂಗ್ ಸ್ಟುಡಿಯೋ ಥರ ಮಾಡ್ತಾಯಿದ್ವಿ. ಆಗ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿದ್ದ, ಮಂಜು ಅಂತ. ಆತ ಬಂದು ಎಲೆಕ್ಟ್ರಿಕ್ ಕೆಲಸ ಮಾಡ್ಕೊಳ್ಬೇಕಾದ್ರೆ ಕೇಳಿದ, ಇದು ಏನಿದು ಅಂತ. ಇದು ಒಂದು ರೆಕಾರ್ಡಿಂಗ್ ಸ್ಟುಡಿಯೋ, ಇಲ್ಲಿ ನಾವು ಸಾಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ತೀವಿ ಅಂತ ಹೇಳುವಾಗ ನನಗೆ ಶರೀಫ್ ಅಜ್ಜನ್ ಮಾಡಿಕೊಡ್ರಿ ಅಂತ ಕೇಳ್ದೆ. ನನಗೆ ಚಿಕ್ಕ ವಯಸ್ಸಿಂದ ಶರೀಫ್ ಅಜ್ಜ, ಪುರದಾಸ ಎಲ್ಲ ಆಸಕ್ತಿ ತುಂಬ ಇತ್ತು. ಸರಿಯಾದ ದಾರಿ ನನಗೆ ಸಿಕ್ಕಿರಲಿಲ್ಲ ಅಷ್ಟೇ. ಆದರೆ ಒಂದು ಒಲವಂತೂ ತುಂಬ ಇತ್ತು ಇವುಗಳ ಮೇಲೆಲ್ಲ. ಆಗ ನಾನು ಅಂದೆ, ಸರಿ ಆಯಿತು, ಹೆಂಗಿರೋ ಫಸ್ಟ್ ಡೇನೇ ಬಂದಿದ್ಯಾ, ರೆಡಿ ಆಗ್ತದೆ, ಶರೀಫ್ ಅಜ್ಜನ ಹೆಸರು ಹೇಳ್ತಿದ್ಯಾ, ಫ್ರೀಯಾಗಿ ರೆಕಾರ್ಡಿಂಗ್ ಮಾಡಿಕೊಡ್ತೀವಿ ಅಂತಂದೆ. ಆ ಮನುಷ್ಯಗೆ ಅದು ಉತ್ಪ್ರೇಕ್ಷೆ ಅನ್ನಿಸ್ತು. ಇಲ್ಲ, ನಾನು ನಿಜವಾಗ್ಲೂ ಫ್ರೀಯಾಗಿ ರೆಕಾರ್ಡಿಂಗ್ ಮಾಡಿಕೊಡ್ತೀವಿ ಶಿಶುನಾಳ ಶರೀಫ್ರು ಅಂದರೆ ಅಂತಂದಾಗ ಆ ಮನುಷ್ಯನಿಗೆ ಖುಷಿ ಆಯಿತು. ಅಲ್ಲೇ ಬ್ರೇಕಲ್ಲಿ ಟೀ ಕುಡಿಯೋಕ್ಕೆ ಅಂತ ಹೋದಾಗ ಆ ವ್ಯಕ್ತಿ ತತ್ವಪದದ ಒಳಾರ್ಥಗಳನ್ನೆಲ್ಲ ಹೇಳ್ತಾ ಹೋಗ್ತಿದ್ದ. ನನಗೆ ಇದು ಯಾರೋ ಇಷ್ಟೊತ್ತು ಎಲೆಕ್ಟ್ರಿಷಿಯನ್ ಆಗಿದ್ದ ವ್ಯಕ್ತಿ ಅಲ್ಲಿ ನೋಡೋದೇ ಬೇರೆ ಥರನೇ ಕಾಣಿಸ್ತೈತೆ ನನಗೆ. ಆ ಕಣ್ಣಲ್ಲಿ ಆ ತೇಜಸ್ಸು, ಇದು ಮಾತಲ್ಲಿ ಮಾಧುರ್ಯ ಬೇರೆನೇ ಆಗೋಯ್ತು. ನನಗೆ ಆಶ್ಚರ್ಯನೇ ಆಗೋಯ್ತು, ಇದೇ ಹೊಸ ವ್ಯಕ್ತಿ ಕಾಣಿಸ್ತದಲ್ಲ ನನ್ನ ಮುಂದೆ ಅಂತ. ಇದೆಲ್ಲಿಂದ ಬರ್ತದೆ ಈ ಮಾತುಗಳು ಅಂತ ನನಗೆ ತುಂಬ ಆಶ್ಚರ್ಯಚಕಿತನಾಗೋದು ಅಂತಾರಲ್ಲ, ಮೂಕ ವಿಸ್ಮಿತ ಅಂತಾರಲ್ಲ, ಆ ರೀತಿಯ ಒಂದು ಭಾವನೆಯನ್ನು ಮೂಡೋಕ್ಕೆ ಶುರು ಆಯಿತು ನನಗೆ. ಈ ವ್ಯಕ್ತಿ ಅಲ್ಲ ಇದು ಮಾತಾಡ್ತಿರೋದು, ಇದು ಬೇರೆ ಎಲ್ಲಿಂದನೂ ಬರ್ತಿರೋದಕ್ಕೆ ಸಾಧ್ಯ, ಇಲ್ಲಿಂದ ಬರ್ತಾ ಇಲ್ಲ ಈ ವ್ಯಕ್ತಿಯಿಂದ ಅಂತ ಅಲ್ಲೇ ಕಾಲಿಗೆ ಬಿದ್ದುಬಿಟ್ಟೆ. ನನ್ನ ಜೀವನದಲ್ಲಿ ಮೊದಲ ಬಾರಿ ಯಾರಿಗಾದ್ರು ಕಾಲಿಗೆ ಬಿದ್ದಿದ್ದೀನಿ ಅಂತಂದರೆ ನಾನಾಗೆ ಅದು ಆ ವ್ಯಕ್ತಿಗೆ. ಅದೊಂದು ಟೀ ಶಾಪಲ್ಲಿ ಶರಣಾಗಬೇಕು ಅಂದರೆ ಎಲ್ಲಿ ಬೇಕಾದ್ರೆ ಶರಣಾಗ್ಬೋದು. ಅದಕ್ಕೆ ಗುಂಡಪ್ಪ ಅಂತಾರೆ, ಬಹುಜನಂ ಕೈ ಮುಗಿಯುವ ತೀರ್ಥದೋಳು ಕ್ಷೇತ್ರದೋಳು, ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ,
ವಿಹಿತಗೈದವರಾರು ವಸತಿಯಂ ದೈವಕ್ಕೆ ಮಹಿಮೆ ಮನ ಸೋತಡೆಯೋ ಮಂಕುತಿಮ್ಮ ಅಂತ. ನನ್ನ ಮನಸ್ಸು ಎಲ್ಲೂ ಸೋಲತ್ತೋ ಅಲ್ಲೇ ಮಹಿಮೆ ಕಾಣುತ್ತೆ, ಅಲ್ಲೇ ಪವಾಡ ಆಗುತ್ತೆ. ಅಲ್ಲೆಲ್ಲಿ ಇಲ್ಲಿ ಸಂಶಯ ಪಡೋಕೆ ಹೋಗ್ಬೇಡಪ್ಪ. ನೀ ಸಂಶಯದಿಂದ ಕಾಶಿಗೆ ಹೋದ್ರೂ ಪವಾಡ ಆಗಲ್ಲ, ಹರಿದ್ವಾರಕ್ಕೆ ಹೋದರೆ ಪವಾಡ ಆಗಲ್ಲ, ರಾಯರ ಮಠಕ್ಕೆ ಹೋದರೆ ಪವಾಡ ಆಗಲ್ಲ, ಮಂತ್ರಾಲಯಕ್ಕೆ ಹೋದರೆ. ನನ್ನಲ್ಲೇ ಶರಣಾಗತಿ ಇಲ್ಲ ಅಂದರೆ ಎಂಥ ಅದ್ಭುತ ಜಾಗ, ಪವಿತ್ರವಾದ ತೀರ್ಥಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಪವಾಡ ನಡೆಯಲ್ಲ. ನಾನು ಇಲ್ಲೇ ನಾನು ಈ ಕೂತಲ್ಲೇ ನಿಜವಾದ ಶರಣಾದೆ ಅಂದರೆ ಇಲ್ಲೇ ನನಗೆ ಹರಿದ್ವಾರ, ಇಲ್ಲೇ ನನಗೆ ಕಾಶಿ ಆಗಿಬಿಡುತ್ತೆ. ಶರಣಾಗದೆ ಎಲ್ಲೂ ಹೋದರೂ ನನಗೆ ಅಲ್ಲಿನೂ ದಕ್ಕಲ್ಲ. ಇಂಥ ಮಾನಸ ಸರೋವರಕ್ಕೆ ಹೋಗಿ ನಾನು ಶರಣಾಗಿಲ್ಲ ಅಂದರೆ ನನಗೆ ಆ ಮಾನಸ ಸರೋವರ ದಕ್ಕಲ್ಲ. ನಾನು ಇಲ್ಲೇ ನಿಜವಾದ ಶರಣಾದರೆ ಮನಸ್ಸಿನ ಮಾನಸ ಸರೋವರ ತಾನಾಗೇ ದಕ್ಕುತ್ತೆ. ಹಾಗೆ ಶರಣಾಗೋದು ತುಂಬ ಮುಖ್ಯ. ಆಗ ನನಗಲ್ಲಿ ಎಂತೆಂಥ ಸಾಧು ಸಂತರುಗಳ ಮುಂದೆ ನಾನು ಕೂತಿದ್ದಾಗಲೂ ಚಾಮುಂಡಿ ಬೆಟ್ಟ ತಪ್ಪಲಲ್ಲಿ ಮತ್ತೊಂದು ಕಡೆ ಎಲ್ಲೆಲ್ಲೋ ಅಲ್ದಾಡಿದ್ದು ಉಂಟು ಒಂದು ಕಾಲದಲ್ಲಿ. ಆಗ ಕಣ್ಣು ಮುಂದೆ ಗುರು ಕಾಣಿಸಿರೋರಿಗೆ ನಾನು ತಲೆಬಾಗೇ ಇರಲಿಲ್ಲ ನಾನು, ಯಾಕೆ ನನ್ನಲ್ಲಿ ಶರಣಾಗತಿ ಇರಲಿಲ್ಲ. ಅಲ್ಲಿ ಅದೇ ಟೀ ಶಾಪಲ್ಲಿ ಕೂತಿದ್ದಾಗ ಅವ್ನು ನಂಗೆ ಹೇಳಿದಾಗ, ನಾನು ಟೀ ಶಾಪಲ್ಲಿ ಒಬ್ಬ ಎಲೆಕ್ಟ್ರಿಷಿಯನ್, ಅವನ ಹಳ್ಳಿಯಿಂದ ಬಂದಂಥವನು, ಎಜುಕೇಷನ್ ಇರೋಂಥ ಒಬ್ಬ ವ್ಯಕ್ತಿ ಟೀ ಶಾಪಲ್ಲಿ ನನ್ನ ಜೊತೆ ಕೂತಿದ್ದೀವಿ. ಅವ್ನಿಗಲ್ಲೇ ನನ್ನ ತಕ್ಷಣ ಯಾವ ಪೂರ್ವಾಗ್ರಹ ಪೀಡಿತ ಮನಸ್ಸಿಲ್ಲದೆ ನಾನು ಇಂಥವನು ಇವನು ಅಂಥವನು ಇಂಥವೆಲ್ಲ ಏನೂ ಇಲ್ಲದೆ ಏನೂ ಯೋಚನೆ ಮಾಡಿದೆ. ನಂಗೆ ಯಾವತ್ತದು ಯೋಚನೆ ಮಾಡಿಲ್ಲ. ಎಂಥ ಜಾಗ ಅಂತೂ ನಾನು ಯೋಚನೆ ಮಾಡಿಲ್ಲ. ಅದು ಇದೊಂದು ಟೀ ಶಾಪ್, ಒಂದು ಪಬ್ಲಿಕ್ ಪ್ಲೇಸು, ಯಾವುದೂ ಯೋಚನೆ ಬರ್ದೇ ಸುಮ್ಮನೆ ಕಾಲಿಗೆ ಬಿದ್ದುಬಿಟ್ಟೆ. ಎಲ್ಲಿಂದ ಬಂತಪ್ಪ ನಿಂಗೆ ಇದೆಲ್ಲ ಅಂತ. ಆಗ ಆ ವ್ಯಕ್ತಿ ಮೊದಲ ಬಾರಿ ನನ್ನ ಗುರುಗಳೇನಿದ್ರು ನಾಗರಾಜಪ್ಪ, ಅವ್ರ ಬಗ್ಗೆ ನನಗೆ ಹೇಳ್ದ. ನನಗೆ ತುಂಬ ಆಸಕ್ತಿ ಮೂಡ್ತು. ಆಗೇನು ಮಾಡಿದೆ, ನಂಬರ್ ತೊಗೊಂಡೆ ಗುರುಗಳದ್ದು, ಅಪ್ಪಾಜಿದು. ನಾನು ಅಪ್ಪಾಜಿ ಅಂತಲೇ ಕರೆಯೋರನ್ನ. ಅಪ್ಪಾಜಿ ನಂಬರ್ ತೊಗೊಂಡೆ. ಫೋನೇ ಮಾಡಿರಲಿಲ್ಲ ಅವ್ರಿಗೆ. ಆದ್ರೆ ಇನ್ನೂ ಇತ್ತು ಅನ್ಸುತ್ತೆ ನನ್ನಲ್ಲಿ ಕಳ್ಕೊಳ್ಳೋದು. ಎಷ್ಟೋ ವರ್ಷಗಳು ಅವರು ಅಪ್ಪಾಜಿ ಊರು ಬಂದು ಚಿತ್ರದುರ್ಗದಿಂದ ಒಂದು 15 ಕಿಲೋಮೀಟರ್ ದೂರದ ತುರುವನೂರು ಅಂತಿದೆ, ಅಲ್ಲಿ ಅಪ್ಪಾಜಿದು ಮನೆ ಇದ್ದಿದ್ದು. ಎಷ್ಟೋ ಬಾರಿ ಚಿತ್ರದುರ್ಗಕ್ಕೆ ಹೋಗಿದ್ದೀನಿ, ಬೆಳಗ್ಗೆ ಸಂಜೆ ಕಾಲ ಕಳೆದಿದ್ದೀನಿ. ಅಲ್ಲಿಂದ ಹಂಪಿಗೆ ಹೋಗ್ಬೇಕಾದ್ರೆ ಆ ಊರ ಆಸುಪಾಸಲ್ಲೇ ಓಡಾಡಿದ್ದೀನಿ. ಒಂದು ದಿನ ಅಲ್ಲಿಗೆ ಹೋಗೋದಕ್ಕೆ ನನಗೆ ಆಗಲೇ ಇಲ್ಲ. ಒಂದು ಸಮಯದ ಅಭಾವ ಇರ್ಬೋದು, ಇನ್ನೊಂದ್ಸಲಿ ಬಂದು ನೋಡ್ಕೊಂಡ್ರಾಯ್ತು ಅನ್ನೋದು, ಈ ಉಡಾಫೆ ಇರ್ಬೋದು, ಅಜ್ಞಾನ, ಮತ್ತು ನೋಡ್ರಾಯ್ತು ಬಿಡು ಅನ್ನೋ ಒಂದು ಉಡಾಫೆ, ಇಂಥವೆಲ್ಲ ಇದ್ದು ಸಾವಿರಾರು ಕಾರಣಗಳಿಗೆ ಅಷ್ಟು ಹತ್ತಿರದಲ್ಲಿದ್ದರೂ ನಾನು ಅಲ್ಲಿಗೆ ಹೋಗಲೇ ಇಲ್ಲ. ಅಪ್ಪಾಜಿನ ನೋಡೋದಕ್ಕೆ ನಾನು ಹೋಗಲೇ ಇಲ್ಲ. ಈ ರೀತಿ ಘಟನೆ ನಡೆದು 2-3 ವರ್ಷ ಕಳೀತು ಈ ರೀತಿ. ಅದಾದಮೇಲೆ ಒಂದು ದಿನ ಈ ರೀತಿ ಹೇಳಿದ್ನಲ್ಲ, ನನಗೆ ಓದೋದು ಅದು ಇದು ಎಲ್ಲವೂ ಸಾಕನ್ನಿಸ್ತು. ನಿಜವಾಗಲೂ ನನಗೆ ಗುರುವಿನ ಅವಶ್ಯಕತೆ ಇದೆ, ಅವನಿಲ್ಲದೆ ನಾನು ಬದುಕೋದಕ್ಕೆ ಆಗಲ್ಲ ಅನ್ನೋಂತಹ ಒಂದು ಹಪಹಪಿತನ ಉಸಿರು ಕಟ್ಟುತ್ತಿದೆ ಅವತ್ತು. ಇಲ್ಲ, ನನ್ನ ಗುರು ಬೇಕೇ ಬೇಕು. ನಾನು ಇಷ್ಟು ದಿನ ಅಂತ ಓದ್ಕೊಂಡು ಕೂತಿರಲಿ, ಎಷ್ಟು ದಿನ ಅಂತ ಸುಮ್ಮನೆ ಗೊತ್ತಿಲ್ಲದೆ ಮಾತಾಡ್ಕೊಂಡಿರಲಿ, ಎಂಥ ಅಪರಾಧ ಇಷ್ಟು ದಿನ ಮಾಡಿದ್ದೀನಿ, ಏನೂ ಗೊತ್ತಿಲ್ಲದೆ ಎಲ್ಲ ಗೊತ್ತು ಅನ್ನಂಗೆ ಮಾತಾಡ್ತಿದ್ನಲ್ಲ, ಎಷ್ಟು ಭ್ರಮೇಲಿ ಬದುಕ್ತೆ, ಎಷ್ಟು ಮಾಯಲ್ಲಿ ಬದುಕ್ತೆ ಅಂತ ನನ್ನ ಮೇಲೆ ನನಗೆ ಜಿಗುಪ್ಸಿ ಬಂದಿದ್ದ ಕ್ಷಣ ಅದು. ಒಬ್ಬನೇ ಇದ್ದೆ ಮನೇಲಿ, ಅಳು ಬರೋ ಮಟ್ಟಿಗೆ ಆಗೋಗಿದೆ. ನನ್ನ ಗುರು ಬೇಕೇ ಬೇಕು ಅನ್ನಿಸ್ತಿದೆ. ಆ ಕ್ಷಣದಲ್ಲಿ ನನ್ನ ಹತ್ರ ಹೊಳಿತು, ನಾನು ನಾಗರಾಜಪ್ಪ ಹತ್ರಕ್ಕೆ ಹೋಗಬೇಕು ದುರ್ಗಕ್ಕೆ ಅಂತ. ಅಗತ್ಯ ಆರ್ಥಿಕವಾಗಿ ತುಂಬ ಸಮಸ್ಯೆಲಿದ್ದಂಥ ಒಂದು ಸಮಯ ಅದು. ಜೋಬಲ್ಲಿ 1 ರೂಪಾಯಿಯೂ ಇರಲಿಲ್ಲ ಅವತ್ತು ನನ್ನ ಹತ್ರ. ಅಂಥ ಒಂದು ಅಷ್ಟು ಹೀನಾಯ ಸ್ಥಿತಿಯಲ್ಲಿದ್ದಂತಹ ದಿನ ಅವತ್ತು. ರಾತ್ರಿ ಇದ್ದೆ. ಆಗ ನನ್ನ ಗೆಳತಿ ಫೋನ್ ಮಾಡಿ, ಹೀಗೆ ನಾನು ಚಿತ್ರದುರ್ಗಕ್ಕೆ ಹೋಗ್ತಿದ್ದೀನಿ, ಬರ್ತೀಯಾ ಅಂತ ಕೇಳಿದ್ಲು. ನನಗೆ ಜಯನಗರದಿಂದ ನಾಗರಬಾವಿಗೆ ಹೋಗೋದಕ್ಕೂ 1 ರೂಪಾಯಿ ದುಡ್ಡು ಇರಲಿಲ್ಲ. ಅಂಥ ಒಂದು ಕಷ್ಟದ ಪರಿಸ್ಥಿತಿ ಅವತ್ತು ನನಗಾಗಿತ್ತು ಅವತ್ತು. ಆಗ ನನ್ನ ಹೇಳಿದೆ, ಹೀಗೆ ನನಗೆ ಅಲ್ಲಿ ಬರೋಕ್ಕನಂತ ದುಡ್ಡಿಲ್ಲ ಅಂತ. ಅವತ್ತು ಫೋನ್ಪೇ ಪೇಟಿಎಮ್ಮೆಲ್ಲ ಇರಲಿಲ್ಲ. ನೀನು ಬಾ ನಾಗರಬಾವಿಗೆ, ನಾನು ದುಡ್ಡು ಕೊಡ್ತೀನಿ ಅಂಥೇಳಿ ಆಕೆನೇ ನನ್ನ ಆಟೋ ಮಾಡ್ಕೊಂಬ ಅಂಥೇಳಿ ನಾನೇ ನಾಗರಬಾವಿಗೆ ಹೋದೆ. ಅವಾಗ ಆಟೋನಲ್ಲಿ ಆಕೆನೇ ಅದಕ್ಕೆ ಪಾಪ ಆಟೋ ಫೀಸು ಕೂಡ ಕೊಟ್ಟು, ಫೇರ್ ಕೂಡ ಕೊಟ್ಟು, ನನ್ನ ದುರ್ಗಕ್ಕೆ ಕರ್ಕೊಂಡು ಹೋಗಿ ನನಗೆ ಉಳ್ಕೊಳ್ಳೋಕೆ ರೂಮ್ ಮಾಡಿಕೊಟ್ಟು, ನನಗೆ ಬೈಕ್ ಕೂಡ ಕೊಟ್ಟು, ನನಗೆ ನೀನು ಹೋಗಿ ಬಾ ಅಂತ ಹೇಳಿ ನಾನು ಬೈಕ್ ತೊಗೊಂಡು ಮಾಡಿದ್ದನ್ನು ನನ್ನ ಅಪ್ಪಾಜಿ ಹತ್ರಕ್ಕೆ ಹೋದೆ. ಅಲ್ಲಿ ನಡೆದ ಮತ್ತೊಂದಷ್ಟು ಘಟನೆಗಳನ್ನ ಇನ್ನೊಂದು ದಿನ ಹೇಳ್ತೀನಿ. ಸೊ ಅಲ್ಲಿ ಅಪ್ಪಾಜಿ ಹತ್ರ ಹೋದೆ. ನಾನಲ್ಲಿ ಅವ್ರು ನೋಡಿದ ತಕ್ಷಣ ನನಗೆ ಇನ್ನೊಂದು ಈ ಅಬ್ರ ಹುಡುಕಾಟ, ಇದೆಲ್ಲವೂ ನನಗಿನ್ನು ಮುಗೀತು ಅನ್ನೋ ಇದು ಭಾವ ತುಂಬ ತೀವ್ರವಾಗಿ ಕಾಡ್ತು. ಗಾಡಿನಲ್ಲಿ ಹೋಗು ಕಾಲಿಗೆ ಬಿದ್ದುಬಿಟ್ಟೆ. ಅದು ಏನೋ ನನಗಲ್ಲಿ ಮಾತಾಡಬೇಕಂತಲೂ ಅನ್ನಿಸ್ಲಿಲ್ಲ, ಸುಮ್ಮನೆ ಕಾಲಿಗೆ ಬಿದ್ದಿದ್ದಷ್ಟೇ. ನನಗೆ ಏನು ಕೇಳ್ಕೊಬೇಕಂತನೂ ಗೊತ್ತಾಗ್ತಿಲ್ಲ. ಯಾಕಂದರೆ ನನಗೆ ಏನು ಬೇಕೋ ನನಗೆ ಸಿಕ್ಬಿಡ್ತು ಅನಿಸ್ಬಿಡ್ತು ನನಗಲ್ಲಿ. ಅದು ಮಾತಲ್ಲಿ ಹೇಳೋದಕ್ಕೆ ನನಗೆ ಕಷ್ಟ ಆಗ್ತಾಯಿದೆ. ಮತ್ತೊಂದು ದಿನ ಇದ್ರ ಬಗ್ಗೆ ವಿವರವಾಗಿ ಮಾತಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಅದು ಸಾಧ್ಯ ಆದಷ್ಟು. ಹಾಗೆ ಅಲ್ಲಿ ಬಿದ್ದೆ. ಮಾರನೇ ದಿನ ನನಗೆ ಮಾರ್ಗಕ್ಕೆ ನನ್ನ ಕರ್ಕೊಂಡ್ರು. ಯಾವ ಮಟ್ಟಿಗೆ ಅಂತಂದರೆ
ನನಗೆ ಇವತ್ತು ನಾನು ನಾಗರಾಜಪ್ಪ ಅಂತ ನನ್ನ ಅಪ್ಪಾಜಿ ಹೆಸರು ಹೇಳ್ತಾ ಇದ್ದೀನಿ. ನನಗೆ ಪರಿಚಯ ಆಗಿ ಎಷ್ಟೋ ತಿಂಗಳು ಅಪ್ಪಾಜಿ ಅಂತಲೇ ಫೋನಲ್ಲಿ ಸೇವ್ ಮಾಡ್ಕೊಂಡಿದ್ದೆ. ಅವ್ರ ಹೆಸರು ಕೂಡ ನಾನು ಕೇಳಿರಲಿಲ್ಲ, ಯಾಕೆ ನನಗೆ ಅದು ಕೂಡ ಅವಶ್ಯಕತೆ ಇರಲಿಲ್ಲ. ಆ ವ್ಯಕ್ತಿ ಹೆಸರೇನು, ಅವ್ರು ಯಾವ ಊರು, ಎಲ್ಲಿ ಇದ್ದರು, ಇದಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು, ಯಾವ ವಿಷಯಗಳೂ ನಾನು ಕೇಳಿರೋಕ್ಕೆ ಹೋಗಿಲ್ಲ. ನಂಗೆ ತುಂಬ ಅನವಶ್ಯಕ ಅನಿಸ್ಬಿಟ್ಟಿತ್ತು. ನನ್ನ ಮತ್ತು ನನ್ನ ಅಪ್ಪಾಜಿ ಮಧ್ಯದ ಒಡನಾಟದ ಬಗ್ಗೆ ಮತ್ತೊಂದು ದಿನ ಮಾತಾಡ್ತೀನಿ. ಒಂದೊಂದು ದಿನ ಅಪ್ಪಾಜಿಗೆ ಅನ್ನಿಸ್ತು ಇವನು ಏನೂ ಕೇಳೋವಲ್ಲ ಅಂಥೇಳಿ ಕೊನೆಗೆ ನನ್ನ ಹೆಸರು ನಾಗರಾಜಪ್ಪ ಅಂತ. ನಮ್ಮ ಮಾರ್ಗ ನಮ್ಮದು ಶಿಶುನಾಳ ಶರೀಫರ ಮಾರ್ಗ, ನಮ್ಮ ಮೂಲಪೀಠ ಖಾದರ್ಲಿಂಗನ ಪೀಠ, ನಮ್ಮದು ರಾಜಯೋಗ, ಶಿಶುನಾಳ ಶರೀಫರಿಗೆ ಸೇರಿದವರು ಅಂತ ಒಂದಿನ ಅದೆಲ್ಲ ಬಿಡಿಸಿ ಹೇಳಿಕೆ ಅವರು ನಾವು ಎಲ್ಲಿಂದ ನಮ್ಮ ಮಾರ್ಗ ಅದ್ರದ್ದು ಆ ಸ್ಕೂಲ್ ಏನಿದೆ ಇದ್ರ ಬಗ್ಗೆ ಅಲ್ಲಿವರೆಗೂ ಅದನ್ನು ಕೂಡ ಕೇಳಿರಲಿಲ್ಲ. ನನಗೆ ಮಾರ್ಗಕ್ಕೆ ಸಿಕ್ಕಿತ್ತು, ನಾನು ಮಾರ್ಗದಲ್ಲಿ ಏನು ಮಾಡಬೇಕು ಅದನ್ನು ಗುರು ಆದೇಶದಂತೆ ಮಾಡ್ತಾ ಹೋಗ್ತದೆ. ಬಿಟ್ಟರೆ ಇದಕ್ಕೇನಂತಾರೆ, ಇದು ಹೆಸರೇನು, ಆ ಯಾವ ಪ್ರಶ್ನೆಗಳು ನನಗೆ ಅಷ್ಟನ್ನು ಎಲ್ಲವನ್ನೂ ಜೀವನ ಪೂರ್ತಿ ಪ್ರಶ್ನೆ ಮಾಡಿಕೊಂಡೇ ಬಂದವನು. ಕೊನೆಗೆ ಪ್ರಶ್ನೆ ಗುರುನಾಥನ ಮುಂದೆ ಏನೋ ಪ್ರಶ್ನೆನೇ ಕೇಳಿಲ್ಲ ಕೊನೆಗೆ ಅಪ್ಪಾಜಿ ಹತ್ರ. ಆ ರೀತಿ ಆಗಿಬಿಟ್ಟಿತ್ತು. ಅಂದರೆ ನಾವು ಅಷ್ಟು ಶರಣಾಗಬೇಕು ಅವನಲ್ಲಿ, ನನ್ನ ತನವನ್ನು ಕಳ್ಕೋಬೇಕು, ಎಲ್ಲವನ್ನೂ ಅವನಿಗೆ ಒಪ್ಪಿಸ್ಬೇಕು ಗುರುನಾಥನಿಗೆ. ಈ ಬಳಗದಲ್ಲಿ 2 ಪದ ಇದೆ. ಒಂದು ಗುರುನಾಥ ಅಂತ ಕರಿತೀವಿ, ಭಗವಂತ ಅಂತಲೂ ಕರೆಯಲ್ಲ, ದೇವರಂತನೂ ಅವನು ಗುರುನಾಥ ಅಂತೀವಿ. ಎರಡರಲ್ಲೂ ಗುರುನಾಥನನ್ನು ಕಾಣ್ತೀವಿ. ಮತ್ತು ನಮ್ಮ ಶಿಶುನಾಳ ಶರೀಫರ ಬಳಗ ಏನಿದೆ ಇದರಲ್ಲಿ ಎಲ್ರಿಗೂ ನಮಸ್ಕರಿಸ್ತೀವಿ. ಯಾಕೆಂದರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಎಲ್ಲರಲ್ಲೂ ಗುರುನಾಥ ಇದೆ ಅಂದಮೇಲೆ ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ. ಒಂದು ಚಿಕ್ಕ ಹುಡುಗನಿಗೂ ವಯಸ್ಸಾದ ನಮಸ್ಕಾರ ಮಾಡ್ತಾನೆ, ವಯಸ್ಸಾದವನಿಗೆ ಚಿಕ್ಕ ಹುಡುಗ ನಮಸ್ಕಾರ ಮಾಡ್ತಾನೆ. ಮಾರ್ಗಕ್ಕೆ ಬಂದು 10 ವರ್ಷ ಅನುಭವ ಇರೋನು ಕೂಡ ಈಗಿನ ಮಾರ್ಗಕ್ಕೆ ಪ್ರವೇಶ ಆಗಿರೋನಿಗೆ ನಮಸ್ಕಾರ ಮಾಡ್ತಾನೆ. ಅಂದರೆ ಎಲ್ಲರಲ್ಲೂ ಗುರುನಾಥ ಇದ್ದಾನೆ ಮೇಲೆ ನಾನು ಮೇಲು ನಾನು ಕೀಳು, ನೀನು ಬೇರೆ ನಾನು ಬೇರೆ ಅನ್ನೋ ಭಾವ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಇಲ್ಲವೇ ಇಲ್ಲ. ವಿಶೇಷವಾಗಿ ಶಿಶುನಾಳ ಶರೀಫಜ್ಜ ಗೋವಿಂದ ಭಟ್ರ ಪರಂಪರೆ ಏನಿದೆ ಇಲ್ಲಿ ಆ ರೀತಿಯ ಇದೇ ವ್ಯತ್ಯಾಸವೇ ಬಂದೇ ಇಲ್ಲ, ಅದು ಅವಕಾಶವೇ ಬಂದಿಲ್ಲ ಇದುವರೆಗೂ. ಎಲ್ಲರಲ್ಲೂ ಗುರುನಾಥನನ್ನು ಕಾಣಬೇಕು ಅನ್ನೋದನ್ನೇ. ಹೀಗೆ ಮಧ್ವಾಚಾರ್ಯರು ಕೂಡ, ಆಚಾರ್ಯ ಮಧ್ವರು ಅವರ ಸನ್ಯಾಸವನ್ನು ಸ್ವೀಕರಿಸೋದಕ್ಕೆ ಹೊರಟಿರ್ತಾರೆ. ಆಗ ದಾರಿ ಸಿಕ್ಕ ಕಲ್ಲು ಮರ ಗಿಡ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಿರ್ತಾರೆ. ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬಂದ ಅವನಿಗೂ ನಮಸ್ಕಾರ ಮಾಡ್ತಾರೆ, ಚಿಕ್ಕವನು ಅವನಿಗೂ ನಮಸ್ಕಾರ ಮಾಡ್ತಾರೆ. ಕೇಳ್ತಾರೆ, ಯಾಕಪ್ಪ ನಮಸ್ಕಾರ ಮಾಡ್ತಿದ್ಯಾ? ನನಗೆ ಎಲ್ಲದರಲ್ಲೂ ಭಗವಂತನೇ ಕಾಣಿಸ್ತಾ ಇದ್ದಾನೆ, ನನಗೇನು ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆ ಭಗವಂತ ಕಾಣಿಸ್ದಾಗ ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಕಾಣಿಸ್ತಾ ನಮಸ್ಕಾರ ಮಾಡ್ತೀವಿ, ಮನೆಯಿಂದ ಹೊರಡ್ಬೇಕಾ ನಮಸ್ಕಾರ ಮಾಡ್ತೀವಿ. ನಮ್ಗೆ ಇಷ್ಟೇ ಕಡೆ ದೇವರನ್ನು ಕಾಣೋದಕ್ಕೆ ಸಾಧ್ಯ ಆಗೋದು. ಆದರೆ ಆಚಾರ್ಯ ಮಧ್ವರು ಎಂಥ ಸ್ಥಿತಿಗೆ ತಲುಪಿದ್ರು ಅಂದರೆ ಅವ್ರು ಎಲ್ಲೆಲ್ಲೂ ನಮಸ್ಕಾರ ಮಾಡ್ತಾ ಹೋಗ್ತಾರೆ, ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಹೋಗ್ತಾರೆ. ಅಂತಹ ಸ್ಥಿತಿ, ಆ ಸ್ಥಿತಿಯನ್ನು ಕಂಡುಕೊಳ್ಬೇಕು ನಾವು. ವಸುದೇವ ಕುಟುಂಬಕಂ ಅಂದ್ಬಿಡ್ತೀವಿ, ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂದ್ಬಿಡ್ತೀವಿ. ಸತ್ಯ ಒಂದೇ, ಅದನ್ನು ತಿಳಿದವರು ಹಲವು ರೀತಿಯಲ್ಲಿ ಮಾತಾಡ್ತಾರೆ. ಇಡೀ ವಿಶ್ವವೇ ಒಂದು ವಸುದೇವ ಕುಟುಂಬಕಂ, ಅದು ಒಂದು ಕುಟುಂಬ ಅಂತ ಮಾತಾಡ್ತೀವಿ. ಆದರೆ ಜೀವನದಲ್ಲಿ ನಿಜವಾಗಲೂ ಆ ಅನುಸಂಧಾನ ಇದೆಯಾ? ನಾವು ಅಳವಡಿಸ್ಕೊಂಡಿದ್ದೀವ? ಎಲ್ಲರೂ ನಮ್ಮವರೇ ಅಂತ ನಾವು ನೋಡ್ತಿದ್ದೀವ? ಜೀಸಸ್ ಕ್ರೈಸ್ಟ್ ಹೇಳ್ತಾನೆ, ನಿಮ್ಮನ್ನು ನೀವು ಪ್ರೀತಿಸೋಷ್ಟೇ ಅಕ್ಕಪಕ್ಕದವ್ರನ್ನೂ ಪ್ರೀತಿಸಿ ಅಂತ ಹೇಳ್ತಾನೆ. ನಾವು ಅದನ್ನು ಪಾಲಿಸ್ತಿದ್ದೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಲಾ ಇಲಾಹಿ ಇಲ್ಲಲ್ಲ ಅಂತಾರೆ, ದೇವರ ಹೊರತಾಗಿ ಇನ್ನೊಬ್ಬ ಇಲ್ಲ ಅನ್ನೋ ಅರ್ಥ. ಅದನ್ನೇ ನಾವು ಅಲ್ಲನ ಹೊರತಾಗಿ ಇನ್ನೊಬ್ಬ ಇಲ್ಲ ಅಂತ ಅಂದ್ಕೊಂಡ್ರೆ ಅನರ್ಥವೇ ಆಗುತ್ತೆ. ಅನರ್ಥ ಇಷ್ಟು ದಿನ ನಾವು ಇತಿಹಾಸವೇ ಸಾಕ್ಷಿ ಇದೆ. ಅಲ್ಲ ಬಿಟ್ಟರೆ ಬೇರೆ ಇಲ್ಲ ಅನ್ನೋ ಅರ್ಥವನ್ನು ನಾವು ಮಾಡಿಕೊಂಡ್ರೆ, ಲಾ ಇಲಾಹಿ ಇಲ್ಲಲ್ಲ ಅನ್ನೋದನ್ನು ಅಲ್ಲನ ಹೊರತಾಗಿ ಇನ್ನೊಬ್ಬ ಇಲ್ಲ ಅಂದ್ಕೊಂಡಾಗ ಅನಾಹುತವೇ ಆಗೋದು. ಅದೇ ದೇವರ ಹೊರತಾಗಿ ಇನ್ನೊಬ್ಬ ಇಲ್ಲ ಅಂದಾಗ ಪೂರ್ಣಮಿದಂ ಪೂರ್ಣಮುದಶ್ಯತೆ ಆಗುತ್ತೆ. ಈಶಾವಾಸ್ಯವಿದಂ ಸರ್ವಂ ಯಕ್ಕಿಂತ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ ಮಾಗೃತಃ ಕಸ್ಯ ಸ್ವಿಧನಮಾಗುತ್ತೆ. ಈಶನು ಎಲ್ಲೆಲ್ಲೂ ಇದ್ದಾನೆ, ಇದೆಲ್ಲವೂ ಅವನದೇ. ಇನ್ನೊಬ್ಬನದನ್ನು ನೀನು ಪಡೆಯೋದಕ್ಕೆ ಅಥವಾ ಇನ್ನೊಬ್ಬ ಇದೆ ಅಂತ ನೀನು ಜಿಗುಪ್ಸೆ ಪಡಬೇಡ, ನೀನು ಅದ್ರ ಬಗ್ಗೆ ಕೊರಗಬೇಡ ಅಂತ ಈಶೋಪನಿಷತ್ತು ಹೇಳುತ್ತೆ. ಎಲ್ಲರಲ್ಲೂ ತನ್ನಲ್ಲಿ ಎಲ್ಲರನ್ನ ಕಾಣೋನಿಗೆ ಯಾವ ರೀತಿ ಜಿಗುಪ್ಸೆ ಅಂತ ಈಶೋಪನಿಷತ್ತು ಹೇಳುತ್ತೆ. ಹಾಗಾಗಿ ಎಲ್ಲರಲ್ಲೂ ಕಂಡ್ಕೋಬೇಕು. ಈ ರೀತಿ ಆದವನಿಗೆ ಸದಾ ನಗು ಇರುತ್ತೆ. ಯಾಕೆ ಇದನ್ನು ಇಷ್ಟು ಹೇಳಿದಂದರೆ, ನಗುತ್ತಲ್ಲಿ ತೆಗೆದಲ್ಲಿಯೇ ತೊಡಿಸಿದ. ಯಾವಾಗ ನಾನು ಶರಣಾಗ್ತೀನಿ ಅಲ್ಲೇ ಸಿಗುತ್ತೆ. ಯಾಕೆ ಇಷ್ಟು ಹೇಳಿದಂದರೆ, ಅಷ್ಟು ದಿನ ನಾನು ಎಂತಹ ಸಾಧು ಸಂತರನ್ನು ನಾನು ಭೇಟಿಯಾಗ್ತಾ ಹೋದೆ, ಯಾರು ನನಗೆ ಮಾರ್ಗವನ್ನು ಕೊಡಲಿಲ್ಲ, ನಾನು ಮಾರ್ಗವನ್ನು ಕೇಳೂ ಇರಲಿಲ್ಲ. ಯಾಕೆಂದರೆ ಶರಣಾಗಿರಲಿಲ್ಲ. ಅವನಂತಹ ಸಾಧು ಸಂತ, ಅವನಲ್ಲೂ ಕೂಡ ತನ್ನ ಒಡಲಲ್ಲಿ ವಶವಾಗಿತ್ತು ಸೂತ್ರ. ಆದರೆ ನನಗೊಂದು ಕೊಡಲಿಲ್ಲ, ಯಾಕೆ ನಾನು ಶರಣಾಗಿರಲಿಲ್ಲ. ಯಾವಾಗ ನಾನು ನನ್ನ ಅಪ್ಪಾಜಿನಲ್ಲಿ ನಾಗರಾಜಪ್ಪವರಲ್ಲಿ ಶರಣಾದೆ, ನಸುನಗುತ್ತಲ್ಲೇ ತೆಗೆದಲ್ಲಿಯೇ ತೊಡಿಸಿದ. ತಕ್ಷಣ ಮಾರನೇ ಬಾಪ್ಪ ಅಂತ ಹೇಳಿದ್ರು. ನಾನು ಮಾರನೇ ಹೋದೆ. ನನಗೂ ಅದು ಗೊತ್ತಿಲ್ಲ. ಅವತ್ತು ಗುರುಪೂರ್ಣಿಮೆ ಆಗಿತ್ತಂತೆ, ನನ್ನ ಸೌಭಾಗ್ಯ ಅದು.
ಆ ದಿನ ಗುರುಪೂರ್ಣಿಮೆ ಆಗಿತ್ತು. ಮಾರನೇ ದಿನ ಕರೆದು ನನಗೆ ಮಾರ್ಗವನ್ನು ಕೊಟ್ಟರು. ನಗು ನಗುತ್ತಲೇ ತೆಗೆದಲ್ಲಿಯೇ ತೊಡಿಸಿದ. ನನಗೆ ಅವತ್ತು ಅಪ್ಪಾಜಿ ನನ್ನ ಮಾರ್ಗಕ್ಕೆ ಕರ್ಕೊಂಡು ಬರುವಾಗ ಯಾವ ನಗು ಇತ್ತು, ಆ ನಗು ನನಗೆ ಈ ಸಾಲು ಕೇಳಿದಾಗೆಲ್ಲ ನನಗೆ ನೆನಪಾಗತ್ತೆ. ಮತ್ತು ಆ ಮಾರ್ಗಕ್ಕೆ ಹೋದಾಗ ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಆಗ ಹೊಸದಾಗಿ ಮೂಡಿದ್ನಲ್ಲ, ಹಳೆದನ್ನೆಲ್ಲ ಕಳಿಸ್ಕೊಂಡಲ್ಲ, ಭವಭಾರವನ್ನೆಲ್ಲ ಕಳಿಸ್ಕೊಂಡು ಇಷ್ಟು ದಿನ ಕಲ್ತಿದ್ದು ಮಾಡಿದ್ದು ಮತ್ತೊಂದು ಎಲ್ಲವನ್ನು ಕಳಿಸ್ಕೊಂಡು ಪೂರ್ತಿ ಶರಣಾದ್ನಲ್ಲ. ಆ ಪೂರ್ತಿ ಶರಣಾದಾಗ ನನ್ನಲ್ಲಿ ಹೊಸದಾದ ಭಾವ ಮೂಡ್ತಲ್ಲ, ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಅವ್ರು ನನ್ನಲ್ಲಿ ಮಂತ್ರವನ್ನು ಕೊಟ್ಟು ನನಗೆ ಮಾರ್ಗದಲ್ಲಿ ಕರ್ಕೊಂಡು ಹೊಸದಾಗಿ ಮಾಡಿದ್ರು. ಅದು ಅದು ಅನುಭವವೇ ಬೇರೆ. ಬರೀ ಮಾರ್ಗದಿಂದ ಪ್ರವೇಶವಾಗುವ ಅನುಭವವೇ ಬೇರೆ. ಅದು ಯಾವಾಗ ಸಾಧ್ಯ ಅಂದರೆ, ಒಂದು ಗುರುವಿನ ಒಡಲಲ್ಲಿ ಸೂತ್ರ ವಶವಾಗಿರಬೇಕು, ಅವನಿಗೆ ಸಿದ್ಧಿ ಆಗಿರಬೇಕು. ಮತ್ತು ಶಿಷ್ಯ ಅಷ್ಟು ಶರಣಾಗಬೇಕು, ತನ್ನನ್ನು ತಾನು ಅಷ್ಟು ಅರ್ಪಿಸ್ಕೊಳ್ಬೇಕು. ಆಗ ಮಾತ್ರ ತನ್ನೊಡಲಲ್ಲೂ ವಶವಾದ ಸೂತ್ರವನ್ನು ನಗನಗ್ತಾ ತೊಡಿಸೋದಕ್ಕೆ ಸಾಧ್ಯ. ಇಲ್ಲ, ನಾನು ಕೊಡೋದಿಲ್ಲ. ಅದಕ್ಕೆ ನಾನೇ ಸಾಕ್ಷಿ. ಎಷ್ಟು ಹಲವಾರು ಸಂತರನ್ನ ಭೇಟಿಯಾದರೂ ನನಗೆ ಅಲ್ಲಿಂದ ಒಂದು ಎಳ್ಳಷ್ಟು ನನಗೆ ಸಿಗಲಿಲ್ಲ. ಯಾಕೆ ಅಂದರೆ ನಾನೇ ರೆಡಿ ಇರಲಿಲ್ಲ, ಅದನ್ನು ಸ್ವೀಕರಿಸೋದಕ್ಕೆ ನಾನೇ ರೆಡಿ ಇರಲಿಲ್ಲ. ಹಾಗೆ ಒಂದು ಕತೆ ನಾಲ್ಕು ಬಂತು, ಝೆನ್ ಕತೆ. ಒಬ್ಬ ಗುರುವಿನ ಬಳಿಗೆ ಶಿಷ್ಯ ಹೋಗ್ತಾನಂತೆ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಕತೆ ಎಲ್ರಿಗೂ. ಅವನು ಹೋಗಿ ನನಗೆ ಸತ್ಯ ತಿಳ್ಕೊಬೇಕು, ನನಗೆ ಜ್ಞಾನ ಕೊಡಬೇಕು, ನನಗೆ ಹೇಳಿ ಅಂತ ಕೇಳ್ತಾನಂತೆ. ಅವನು ಗುರು ಏನು ಮಾಡ್ತಾನೆ, ಒಂದು ಲೋಟದಲ್ಲಿ ಟೀ ಕುಡಿತೆ ಅಂತ ಕೇಳಿ ಒಂದು ಲೋಟಕ್ಕೆ ಟೀ ಸುರಿತಾ ಹೋದನಂತೆ. ಅದು ತುಂಬ್ತಾ ಹೋಯಿತು, ತುಂಬಿತು. ಆದರೂ ಅವನು ಟೀ ಸುರಿಯೋದನ್ನ ನಿಲ್ಲಿಸಿಲ್ಲ ಗುರು. ಶಿಷ್ಯ ಅಂತನಂತೆ, ಅದು ಯಾರು ಜ್ಞಾನಾರ್ಜನೆಗೋಸ್ಕರ ಬಂದಿರ್ತಾನೆ, ಅವನು ಕೇಳ್ತಾನಂತೆ, ಟೀ ತುಂಬಿದೆ ಸಾಕು ನಿಲ್ಲಿಸಿ ಅಂತನಂತೆ. ಆದರೂ ಅವನು ಹಾಕ್ತಾನೆ ಇರ್ತಾನೆ, ಸುರಿತಾನೆ ಇರ್ತಾನೆ. ಅದು ತುಂಬಿ ಚೆಲ್ತಾನೆ ಇರುತ್ತೆ ಹೊರಗೆ, ಸುಮ್ಮನೆ ವೇಸ್ಟ್ ಆಗ್ತಿರುತ್ತೆ. ಇವನಿಗೆ ತಲೆ ಕೆಟ್ಟೋ ಶಿಷ್ಯಂಗೆ, ಯಾಕ್ರಿ ಹಿಂಗೆ ಮಾಡ್ತಿದ್ದೀರಾ, ಟೀ ಚೆಲ್ಲೋಗ್ತಿದ್ದಿಲ್ಲ ಅಂದಾಗ, ನೀನು ಇದೇ ಥರನೇ ಕಣಪ್ಪ, ನೀ ತುಂಬಿರೋ ಲೋಟ, ಮೊದಲೇ ಎಲ್ಲವನ್ನೂ ತಿಳ್ಕೊಂಡು ಬಂದಂಗಿದೆಯಾ, ಪೂರ್ವಾಗ್ರಹ ಪೀಡಿತನಾಗಿ ಬಂದಿದ್ಯಾ, ಹೊರಗಿನ ಮಾಹಿತಿಗಳೇ ತುಂಬ್ಕೊಂಡು ಬಂದಿದ್ಯಾ, ಇನ್ನಿಷ್ಟು ತುಂಬ್ಕೊಂಡು ಬಂದಿರ್ಬೇಕಾ, ನಾನು ನನ್ನದು ಅರಿಷಡ್ ವರ್ಗಗಳು ಇವೆಲ್ಲ ತುಂಬ್ಕೊಂಡು ಬಂದು ಕೂತ್ಕೊಂಡಾಗ ಹೊಸದಾಗಿ ನಾನು ಏನು ಕೊಡೋದಕ್ಕೆ ಸಾಧ್ಯ, ನಿನಗೆ ಸಾಧ್ಯ ಇಲ್ಲ. ಯಾವ ರೀತಿ ಈ ತುಂಬಿದ ಲೋಟಕ್ಕೆ ಮತ್ತೆ ಟೀ ಹಾಕಿದಾಗ ಒಂದು ಹನಿ ನಿಲ್ಲೋದಿಲ್ವೋ, ನನಗೆ ಏನು ಕೊಟ್ಟರು ನಿಲ್ಲೋದಿಲ್ಲ, ಮೊದಲು ಖಾಲಿ ಮಾಡ್ಕೊಂಡು ಬಾನಂತೆ. ಹಾಗೆ ನಾನು ಖಾಲಿ ಆಗೋವರೆಗೂ ಗುರುನಾಥ ನನಗೆ ಕೊಡಲಿಲ್ಲ. ನನಗಲ್ಲ, ಅದು ಯಾರಿಗೂ ಸಾಧ್ಯ ಇಲ್ಲ. ನಾನು ಅಷ್ಟು ಶರಣಾಗುವವರೆಗೂ ಅದು ಸಾಧ್ಯ ಇಲ್ಲ. ಉಸಿರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನವಾರವ. ಹಾಗಾಗಿ ನಾವೆಲ್ಲರೂ ಗುರುವಿನಲ್ಲಿ ಆ ರೀತಿ ಶರಣಾಗಿ ನಾವು ಗುರುವಿನಿಂದ ನಗುವಿನ ಜೊತೆಗೆ ಮಾರ್ಗವನ್ನು ಪಡೆದು ಸತ್ಯವನ್ನು ಕಂಡುಕೊಂಡು ಆನಂದದ ಬಿಂದು ಮಧ್ಯೆ ನಿಂತ್ಕೊಂಡು ಆತ್ಮದ ಜಲದಲ್ಲಿ ಮನಸ್ಸನ್ನು ನಂದಿಸ್ಕೊಂಡು ಆತ್ಮ ಸಾಕ್ಷಾತ್ಕಾರ ಪಡೆಯೋಣ ಅಂತ ಹೇಳ್ತಾ ನಮಸ್ಕಾರ.